ಪ್ರೈಸ್ ದ ಲಾರ್ಡ್. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಈ ಸಬ್ಬದಿನದ ದೈವ ಸಂದೇಶವನ್ನು ಕೇಳುವುದಕ್ಕಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವು ಈ ದಿನದ ದೈವ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಕಳೆಯೋಣ. ಪ್ರಾರ್ಥಿಸಿಕೊಳ್ಳೋಣ. ಸರ್ವಲೋಕವನ್ನು ಸೃಷ್ಟಿಸಿ ಪರಿಪಾಲಿಸಿಕೊಂಡು ಬಂದಂಥ ನಮ್ಮ ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದು ನಾವು ನಿನ್ನ ವಂದಿಸಿ ಕೊಂಡಾಡ್ತಾ ಇದ್ದೇವೆ ತಂದೆ. ನಿನ್ನ ವಾಕ್ಯಗಳನ್ನು ಓದಿ ಮನನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಂದೆ, ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ನಿನ್ನ ದೈವಿಜ್ಞಾನವನ್ನು ನಮಗೆ ದಯಪಾಲಿಸು ತಂದೆ. ನಿನ್ನ ಆತ್ಮೀಯ ಸತ್ಯಗಳನ್ನು ತಂದೆ ನಾವು ಕಲಿತುಕೊಳ್ಳುವಂತೆಯೂ, ನಿನ್ನ ವಾಕ್ಯ ಮುಖಾಂತರ ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳುವಂತೆಯೂ ಮತ್ತು ಬಲಪಡಿಸಿಕೊಳ್ಳುವಂತೆಯೂ ತಂದೆ ನೀನು ನಮಗೆ ನಿನ್ನ ವಾಕ್ಯ ಮುಖಾಂತರ ನಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ನಾವು ಕೋರುತ್ತಾ ಇದ್ದೇವೆ ತಂದೆ. ಈ ದಿನದ ಸಂಪೂರ್ಣವಾದ ಈ ಒಂದು ಆರಾಧನೆಯನ್ನು, ಈ ಒಂದು ಸಂದೇಶವನ್ನು ನಿನ್ನ ಪರಿಶುದ್ಧ ಹಸ್ತಲಪ್ಪಿಸಿಕೊಡುತ್ತಾ ಇದ್ದೇವೆ ತಂದೆ. ನಿನ್ನ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರನ್ನು ವಿಶೇಷವಾದ ರೀತಿಯಲ್ಲಿ ಅವರನ್ನು ಮುಚ್ಚಿ ನಿನ್ನ ಪವಿತ್ರಾತ್ಮನಿಂದ ತುಂಬಿಸಿ ತಂದೆ ನೀವು ವಾಕ್ಯ ಮುಖಾಂತರ ಮಾತನಾಡಬೇಕೆಂಬುದಾಗಿ ನಾನು ಕೋರುತ್ತಾ ಇದ್ದೇವೆ ತಂದೆ. ಈ ಒಂದು ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನದ ವೇದ ಅಧ್ಯಯನಕ್ಕಾಗಿ ಆರಿಸಿಕೊಂಡಿರತಕ್ಕಂಥ ವೇದ ಭಾಗವು ಶ್ರೀ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1-10 ವಚನಗಳನ್ನು ನಾವು ಓದಿಕೊಳ್ಳೋಣ. ಯೇಸು ಸುಂಕದವನಾದ ಜಕ್ಕಾಯನ ಮನೆಗೆ ಹೋದದ್ದು. ಆತನು ಯೆರಿಕೋ ಊರನ್ನು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದ್ದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಅವನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೆಯಾದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ದೇವರು ಓದಿರ್ತಕ್ಕಂಥ ಈ ಒಂದು ವಾಕ್ಯಗಳನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. For today's meditation, the scripture portion is taken from the Gospel according to St. Luke, chapter 19, verse 1-10. Jesus comes to Zacchaeus' house. Then Jesus entered and passed through Jericho. Now, behold, there was a man called Zacchaeus, who was a chief tax collector, and he was rich. And he sought up to see who Jesus was, but could not because of the crowd, for he was of short stature. So he ran ahead and climbed up into a sycamore tree to see him, for he was going to pass that way. And when Jesus came to the place, he looked up and saw him, and said to him, Zacchaeus, make haste and come down, for today I must see at your house. So he made haste and came down and received him joyfully. But when they saw it, they all murmured, saying, He has gone to be a guest with a man who is a sinner. Then Zacchaeus stood and said to the Lord, Look, Lord, I give half of my goods to the poor, and if I have taken anything from anyone by false accusation, I restore fourfold. And Jesus said to him, Today salvation has come to this house, because he also is a son of Abraham. For the Son of Man has come to seek and to save that which was lost. God bless these words. ಪ್ರಿಯರೇ, ಈ ದಿನ ನಾವು ದೈವ ಸಂದೇಶ ಕೇಳೋದಕ್ಕಾಗಿ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1-10 ವಚನಗಳನ್ನು ನಾವು ಈಗಾಗಲೇ ಓದಿದ್ದೇವೆ. ಈ ಒಂದು ಅಧ್ಯಾಯದಲ್ಲಿ ನಾವು ಜಕ್ಕಾಯನ ವಿಷಯದಲ್ಲಿ ನಾವು ನೋಡುವರಾಗಿದ್ದೇವೆ. ಜಕ್ಕಾಯನು ಒಬ್ಬ ಬಹಳಷ್ಟು
ಕುಳ್ಳನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಂಬುದಾಗಿ ಈ ಒಂದು ಜಕ್ಕಾಯನ ಹೆಸರು ಕೇಳಿದ ತಕ್ಷಣವೇ ನಮಗೆ ಆತನ ಒಂದು ಎತ್ತರ ಎಷ್ಟುಂಟು ಎಂಬುದಾಗಿ, ಆತನ ಒಂದು ಸ್ಟ್ಯಾಚ್ಯೂರ್ ಏನುಂಟು ಆ ವಿಷಯದಲ್ಲಿ ನಾವು ಸಾಮಾನ್ಯವಾಗಿ ನಾವು ಗಮನ ಕೊಡುತ್ತೇವೆ. ಯೇಸು ಕ್ರಿಸ್ತನು ಯೆರಿಕೋವಿನಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಜಕ್ಕಾಯ ಎಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಆ ಮನುಷ್ಯನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನಾಗಿದ್ದನು. ಆತನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು ಆಗಿದ್ದನೆಂಬ ಒಂದು ವಿಷಯ ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಸುಂಕದವನ ಒಂದು ವಿಷಯವನ್ನು ಕೇಳಿದಂಥ ಸಂದರ್ಭದಲ್ಲಿ ಆ ಸುಂಕದವನು ಜನರ ದೃಷ್ಟಿಯಲ್ಲಿ ಯಾವಾಗಲೂ ಒಬ್ಬ ಪಾಪಿ ಎಂಬುದಾಗಿ, ಒಬ್ಬ ಕೆಳಮಟ್ಟದ ಒಂದು ವ್ಯಕ್ತಿ ಅಥವಾ ತುಚ್ಛ ವ್ಯಕ್ತಿ ಎಂಬುದಾಗಿ ಅವರು ನೋಡ್ತಾ ಇದ್ದರು. ಯಾಕಂದರೆ ಒಂದು ಟ್ಯಾಕ್ಸ್ ಕಲೆಕ್ಟರ್ ಅಥವಾ ಸುಂಕದವರನ್ನು ಯಾವಾಗಲೂ ಗೌರ್ಮೆಂಟ್ಗೆ ಸಪೋರ್ಟ್ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಎಂಬುದಾಗಿ ಅವರು ಎಣಿಸಿದ್ದರು. ಯಾಕಂದರೆ ಈ ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ರೋಮ್ ಸಾಮ್ರಾಜ್ಯದ ರಾಜನಿಗೆ ಈ ಒಂದು ಟ್ಯಾಕ್ಸ್ ಅದನ್ನು ಕೊಡ್ತಾ ಇದ್ದರು. ಅಂದರೆ ಯಹೂದ್ಯರು ರೋಮ್ ಸಾಮ್ರಾಜ್ಯಕ್ಕೆ ಅಥವಾ ರೋಮ್ ರಾಜನಿಗೆ ತಮ್ಮ ಒಂದು ಟ್ಯಾಕ್ಸ್ ಕೊಡುವುದು ಆ ಜನರಿಗೆ ಇಷ್ಟ ಇರಲಿಲ್ಲ. ಯಾಕಂದರೆ ಅವರ ದೃಷ್ಟಿ ನೋಡ್ತಾ ಇದ್ದೇವೆ, ಕೇವಲ ಯೆಹೂದ್ಯರು ಮಾತ್ರ ಆತನು ರಾಜನು, ಆತನಿಗೆ ಮಾತ್ರ ನಾವು ಟ್ಯಾಕ್ಸ್ ಕೊಡಬೇಕು. ಮತ್ತು ಈ ಲೌಕಿಕ ರಾಜನೂ ಆಗಲಿ, ರೋಮದ ರಾಜನಾಗಲಿ, ಚಕ್ರವರ್ತಿ ಆಗಲಿ, ಅವ್ರಿಗೆ ಯಾವುದೇ ವಿಧವಾದ ಟ್ಯಾಕ್ಸ್ ಕೊಡ್ತಕ್ಕಂಥದ್ದು ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿದೆ ಎಂಬುದಾಗಿ ತಿಳಿದುಕೊಳ್ತಾ ಇದ್ರು. ಆದ ಕಾರಣ ಈ ಒಂದು ರೋಮ್ ಸರ್ಕಾರವನ್ನಾಗಲಿ ಮತ್ತು ಆ ಒಂದು ಸರ್ಕಾರಕ್ಕೆ ಕೆಲಸ ಮಾಡ್ತಕ್ಕಂಥ ಕೆಲಸದವರನ್ನಾಗಲಿ ಅವರು ಬಹಳಷ್ಟು ತುಚ್ಛವಾದ ರೀತಿಯಲ್ಲಿ ನೋಡ್ತಾ ಇದ್ದರು. ಅದರಲ್ಲಿ ವಿಶೇಷವಾದ ರೀತಿಯಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಈ ಒಂದು ಸುಂಕದವರನ್ನು ಬಹಳಷ್ಟು ಕೀಳು ಮಟ್ಟದಿಂದ, ಅದೇ ರೀತಿಯಲ್ಲಿ ಬಹಳಷ್ಟು ಪಾಪಿಗಳೆಂಬುದಾಗಿ ಅವರು ನೋಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೇವೆ. ಪ್ರಿಯರೇ, ಇಂತಹ ಒಂದು ಪರಿಸ್ಥಿತಿಯನ್ನು ನಾವು ನಮ್ಮ ಸಭೆಗಳಲ್ಲಿ ಸಹ ನಾವು ನೋಡ್ತಾ ಇದ್ದೇವೆ. ಇಂಥ ಕೆಲವು ಕೆಲಸ ಮಾಡ್ತಕ್ಕಂಥವ್ರನ್ನು, ಕೆಲವು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆ ಒಂದು ಡಿಪಾರ್ಟ್ಮೆಂಟ್ ಹೇಳಿದ ತಕ್ಷಣ ಕೆಲವು ಜನರ ಕಾರಣದಿಂದ ಆ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಜನರ ಒಂದು ಇಮೇಜ್ ನಾವು ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಕೆಲವು ಡಿಪಾರ್ಟ್ಮೆಂಟ್ ಭಾಳಷ್ಟು ಕರಪ್ಟ್ನಿಂದ ಅಥವಾ ಭ್ರಷ್ಟಾಚಾರದಿಂದ ತುಂಬಿರ್ತಕ್ಕಂಥ ಆ ಒಂದು ಡಿಪಾರ್ಟ್ಮೆಂಟ್ಗಳು ಹೆಸರು ಕೇಳಿದ ತಕ್ಷಣವೇ ಆ ಒಂದು ಮನುಷ್ಯರನ್ನು ಸಹ ಅದೇ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ರೀತಿಯಲ್ಲಿ ನಾವು ಯೋಚಿಸುತ್ತೇವೆ. ಅವರು ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು. ಆದ ಕಾರಣ ಸಾಮಾನ್ಯವಾಗಿ ನಾವು ಆ ಒಂದು ಕೆಲಸವನ್ನು, ಅವರ ಕಸುಬನ್ನು ಅಥವಾ ಅವರ ಒಂದು ಹುದ್ದೆಯನ್ನು ನಾವು ನೋಡಿ ಅವ್ರ ವಿಷಯದಲ್ಲಿ ನಾವು ನಿರ್ಣಯ ಮಾಡೋದನ್ನು ನೋಡ್ತಾ ಇದ್ದೇವೆ. ಒಬ್ಬ ಸಭಾಪಾಲಕನು ಒಂದು ಸ್ಟೋರಿ ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆತನು ಈ ರೀತಿಯಲ್ಲಿ ಹೇಳ್ತಾ ಇದ್ದೇನೆ, ಒಬ್ಬ ಮನುಷ್ಯನನ್ನು ಸಭೆಯಿಂದ ಆತನು ಪಾಪಿ ಎಂಬುದಾಗಿ ಆತನು ಮಾಡಿರ್ತಕ್ಕಂಥ ಆತನ ಒಂದು ಪಾಪದ ಕಾರಣದಿಂದ, ತಪ್ಪಾದ ಒಂದು ಕೆಲಸ ಮಾಡಿರ್ತಕ್ಕಂಥ ಕಾರಣ ಆತನನ್ನು ಸಭೆಯಿಂದ ಆತನನ್ನು ಬಹಿಷ್ಕರಿಸಿರ್ತಕ್ಕಂಥ ವಿಷಯವನ್ನು ಅಥವಾ ಆ ಒಂದು ಸಭೆಯಿಂದ ಅವರನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಆತನಿಗೆ ಆ ಒಂದು ಸಭೆಯಲ್ಲಿ ಆತನು ಮಾಡಿರ್ತಕ್ಕಂಥ ತಪ್ಪಿನ ಕಾರಣ ಅಥವಾ ಪಾಪದ ಕಾರಣ ಆ ಒಂದು ಸಭೆಯಲ್ಲಿ ಆತನಿಗೆ ಒಂದು ಸ್ಥಳ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಆತನು ದೇವರ ಹತ್ರ ಹೋಗಿ ಆತನು ಮೊರೆ ಇಡುವುದನ್ನು ನೋಡ್ತಾ ಇದ್ದೇವೆ. ಆತನು ಹೋಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ, ಈ ಒಂದು ಸಭೆಯಲ್ಲಿ ನನಗೆ ಯಾವುದೇ ವಿಧವಾದ ಸ್ಥಾನ ಇಲ್ಲ, ಜನರು ನನ್ನನ್ನೆಲ್ಲರೂ ಪಾಪಿ ಎಂಬುದಾಗಿ ತಿಳಿದುಕೊಳ್ತಾ ಇದ್ದಾರೆ, ಅವರು ನನ್ನನ್ನು ಆ ಒಂದು ಸಭೆಯಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡೋದಂಥ ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ದಾನೆ ಆತನಿಗೆ, ಆ ಒಂದು ಸಭೆಯಲ್ಲಿ ನನಗೆ ಸ್ಥಳವಿಲ್ಲ, ಆದ ಕಾರಣ ನಿನಗೆ ಎಲ್ಲಿಂದ ಸ್ಥಳ ಸಿಗಬಹುದು ಎಂಬುದಾಗಿ ಹೇಳ್ತಕ್ಕಂಥ ವಿಷಯ. ಇದು ನೋಡೋದಕ್ಕಾಗಿ ಭಾಳಷ್ಟು ಹಾಸ್ಯಾಸ್ಪದವಾಗಿರ್ಬೋದು ಇದು ಸ್ಟೋರಿ. ಆದರೆ ನಮ್ಮ ಒಂದು ಸಭೆಗಳಲ್ಲಿ ಇಂಥ ಒಂದು ಪರಿಸ್ಥಿತಿ ನೋಡ್ತಾ ಇದ್ದೇವೆ. ನಮ್ಮ ಸಭೆಯಲ್ಲಿ ಕೇವಲ ನೀತಿವಂತರಿಗೆ ಮತ್ತು ಒಳ್ಳೊಳ್ಳೆ ಜನರಿಗೆ ನಾವು ಒಳ್ಳೆ ಸ್ಥಾನಮಾನಗಳನ್ನು ಕೊಡುತ್ತೇವೆ, ಒಳ್ಳೆ ಗೌರವ ಕೊಡುತ್ತೇವೆ. ಆದರೆ ಪಾಪಿಗಳಾಗಿರ್ತಕ್ಕಂಥ ಜನರು ನಾವು ಬೇರೆ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ.
ಅಂತ ಒಂದು ಸಭೆಗಳು ಸಹ ಕೆಲವು ಕಡೆ ಇರುವುದನ್ನು ನೋಡ್ತಾ ಇದ್ದೇವೆ. ಎಲ್ಲ ಸಭೆಗಳು ಆ ರೀತಿಯಲ್ಲಿ ಇಲ್ಲ, ಆದರೆ ಕೆಲವು ಕಡೆ ನಾವು ನೋಡ್ತಾ ಇದ್ದೇವೆ. ಕೆಲವು ಜನರಿಗೆ ಮಾತ್ರ ಡಾಮಿನೇಟ್ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಆ ಒಂದು ಸಭೆಯಲ್ಲಿ ಕೆಲವರು ನೀತಿವಂತರಾಗಿರ್ತಕ್ಕಂಥ ಆ ಒಂದು ಜನರಿಗೆ ಮಾತ್ರ ಒಳ್ಳೆಯ ಆಸ್ವಾದವನ್ನು ಕೊಡ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಪಾಪಿಗಳನ್ನು ತುಚ್ಛವಾದ ರೀತಿಯಲ್ಲಿ ಮತ್ತು ತಪ್ಪಾದ ಕೆಲಸ ಮಾಡ್ತಕ್ಕಂಥವರನ್ನು ಅವರನ್ನು ಭಾಳಷ್ಟು ಹೀನಾಯವಾಗಿ ನೋಡ್ತಕ್ಕಂಥದ್ದನ್ನಾಗಲಿ, ಅವ್ರಿಗೆ ಯಾವುದೇ ವಿಧವಾದ ಗೌರವ ಕೊಡದಿರ್ತಕ್ಕಂಥ ಒಂದು ವಿಷಯಗಳನ್ನು ಸಹ ನಾವು ನೋಡ್ತಾ ಇದ್ದೇವೆ. ಈ ರೀತಿ ನೋಡ್ತಾ ಇದ್ದೇವೆ. ಇಲ್ಲಿ 3 ವಿಷಯಗಳನ್ನು ಸಹ ವಿಶೇಷವಾದಲ್ಲಿ ನೋಡುವರಾಗಿದ್ದೇವೆ. ಈ ಒಂದು ವಿಷಯವನ್ನು ನಾವು ಸುಂಕದವನ ಒಂದು ಬಾಯಿಂದ ಕೇಳೋದಾದರೆ, ಸುಂಕದವನು ಏನು ಹೇಳಬಹುದು? ಸುಂಕದವನು ಹೇಳಬಹುದು, ಜೀಸಸ್ ಸೀಸ್ ಮೀ, ಯೇಸು ಕ್ರಿಸ್ತನು ನನ್ನನ್ನು ನೋಡುವನಾಗಿದ್ದಾನೆ ಮತ್ತು ಯೇಸು ಕ್ರಿಸ್ತನು ನನ್ನನ್ನು ಕರೆಯುವನಾಗಿದ್ದಾನೆ. ಮತ್ತು 3ನೇದಾಗಿ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ನನ್ನ ಜೀವನವನ್ನು ಬದಲಾಯಿಸುವವನಾಗಿದ್ದಾನೆ ಎಂಬುದಾಗಿ, ನನ್ನ ಜೀವನವನ್ನು ಮಾರ್ಪಾಡು ಮಾಡುವವನಾಗಿದ್ದಾನೆ ಎಂಬುದಾಗಿ ನಾವು ಆ ಒಂದು ಜಕ್ಕಾಯನ ಹೇಳುವ ಪ್ರಕಾರ ಈ ದಿನದಲ್ಲಿ ಸಹ ಯೇಸು ಕ್ರಿಸ್ತನು ನಮ್ಮನ್ನು ನೋಡುವನಾಗಿದ್ದಾನೆ ಮತ್ತು ಯೇಸು ಕ್ರಿಸ್ತನು ನಮ್ಮನ್ನು ಕರೆಯುವನಾಗಿದ್ದಾನೆ ಮತ್ತು ಯೇಸು ಕ್ರಿಸ್ತನು ನಮ್ಮ ಜೀವನವನ್ನು ಬದಲಾಯಿಸುವನಾಗಿದ್ದಾನೆ ಎಂದು ನೋಡ್ತಾ ಇದ್ದೇವೆ. ಈ 3 ವಿಷಯಗಳನ್ನು ನೋಡ್ತಾ ಇದ್ದೇವೆ. ಜಕ್ಕಾಯನ ಜೀವನವನ್ನು ನೋಡಿದಂಥ ಒಂದು ಯೇಸು ಕ್ರಿಸ್ತನು, ಜಕ್ಕಾಯನನ್ನು ಕರೆದಂಥ ಯೇಸು ಕ್ರಿಸ್ತನನ್ನು ಮತ್ತು ಅದೇ ರೀತಿಯಲ್ಲಿ ಜಕ್ಕಾಯನ ಜೀವನವನ್ನು ಬದಲಾಯಿಸ್ತಕ್ಕಂಥ ಆ ಒಂದು ಯೇಸು ಕ್ರಿಸ್ತನು ನಮ್ಮ ಜೀವನವನ್ನು ಬದಲಾಯಿಸುತ್ತಾನೆ ಎಂಬುದಾಗಿ ನಾವು ಈ ಒಂದು ವಾಕ್ಯಗಳ ಮುಖಾಂತರ ನಾವು ನೋಡೋರಾಗಿದ್ದೇವೆ. ಪ್ರಿಯರೇ, 18ನೇ ಅಧ್ಯಾಯದಲ್ಲಿ 18 ವಚನದಿಂದ ಮುಂದೆ ನೋಡ್ತಾ ಇದ್ದೇವೆ. ಒಬ್ಬ ಅಧಿಕಾರಿ ಬಂದು, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಆತನನ್ನು ಕೇಳಲು ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತೀ? ದೇವರೊಬ್ಬನೇ ಹೊರತು ಮತ್ತು ಅವನು ಒಳ್ಳೆಯವನಲ್ಲ ಎಂಬುದಾಗಿ ಎಲ್ಲ ವಿಷಯವನ್ನು ಹೇಳಿದಂಥ ನಂತರ ಕೊನೆಯದಾಗಿ ನೋಡ್ತಾ ಇದ್ದೇವೆ, ನಾನು ನಿತ್ಯ ಜೀವನವನ್ನು ಪಡೆಯಬೇಕಾದರೆ ಏನು ಮಾಡಬೇಕೆಂದು ಕೇಳಿದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಎಷ್ಟೋ ವಿಷಯಗಳು ಹೇಳೋದನ್ನು ನೋಡ್ತಾ ಇದ್ದೇವೆ. ಇಲ್ಲಿ 21ನೇ ವಚನದಲ್ಲಿ, ಅದಕ್ಕೆ ಅವನು, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ನಾನು ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ. ಓಕೆ, ಯೇಸು ಕ್ರಿಸ್ತನು ಕೇಳ್ತಾ ಇದ್ದಾನೆ, ಪ್ರಶ್ನೆ ಮಾಡ್ತಾ ಇದ್ದಾನೆ. ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿಲ್ಲವಷ್ಟೇ ಎಂದು ಹೇಳಿದನು. ಅದಕ್ಕೆ ಅವನು, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೆ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅದನ್ನು ಕೇಳಿ ಅವನಿಗೆ, ಇನ್ನೂ ನಿನಗೆ ಒಂದು ಕಡಿಮೆಯಾಗಿದೆ. ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಇದಾದ ನಂತರ ಕೊನೆಯದಾಗಿ ನೋಡ್ತಾ ಇದ್ದೇವೆ, ಆತನು 23ನೇ ವಚನದಲ್ಲಿ, ಅವನು ಬಹಳವಾಗಿ ಐಶ್ವರ್ಯವಂತನಾಗಿದ್ದರಿಂದ ಇದನ್ನು ಕೇಳಿ ಬಹಳ ವ್ಯಸನಗೊಂಡು, ಆಗ ಯೇಸು ಅವನನ್ನು ನೋಡಿ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟಿಯು ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಅಂದನು. ಈ ಮಾತನ್ನು ಕೇಳಿದವರು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು ಆತನು ಒಂದು ಸಾಮ್ಯವನ್ನು ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇಲ್ಲಿ ನನ್ನ ಪ್ರಿಯರೇ, ಇಲ್ಲಿ ವಿಶೇಷವಾದ ರೀತಿಯಲ್ಲಿ ನಾವು ಈ ಒಂದು ಪ್ರಶ್ನೆ, ಈ ಒಂದು ಜನರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ನಮ್ಮ ಜೀವನದಲ್ಲಿ ಬಂದಿರೋದನ್ನು ನೋಡ್ತಾ ಇದ್ದೇವೆ. ಒಬ್ಬ ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟ ಎಂಬುದಾಗಿ. ಆದರೆ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದೇನೆ, ಜನರು ಈ ಒಂದು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ, ಹೌದು, ಜನರಿಂದ ದೇವರ ರಾಜ್ಯದಲ್ಲಿ ಸೇರುವುದು ಯಾವ ರೀತಿಯಲ್ಲಿ ಒಂದು ಒಂಟಿಯು ಸೂಜೆ ಕಣ್ಣಿನಲ್ಲಿ ಅದು ಪಾಸ್ ಆಗ್ತಕ್ಕಂಥದ್ದು ಭಾಳಷ್ಟು ಸುಲಭ, ಆದರೆ ಒಬ್ಬರು ಧನವಂತ ವ್ಯಕ್ತಿಯು ದೇವರ ರಾಜ್ಯದಲ್ಲಿ ಸೇರುವುದು ಅಷ್ಟು ಸುಲಭ ಅಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಇಂತಹ ಒಂದು ಕಠಿಣವಾದ ಕೆಲಸ ಯಾರಿಂದ ಸಾಧ್ಯ ಎಂಬುದಾಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಅವರಿಗೆ ಹೇಳ್ತಾ ಇದ್ದಾನೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ. ನನ್ನ ಪ್ರಿಯರೇ, ಅದು ನನ್ನ ಪ್ರಿಯರೇ, ದೇವರಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದಿಲ್ಲ. ಮನುಷ್ಯರಿಂದ ಈ ಒಂದು ಕಾರ್ಯ ಅಂತ ನೋಡಬೇಕಾದ್ರೆ ರಕ್ಷಣೆಯನ್ನು ಅಥವಾ ನಿತ್ಯ ಜೀವನವನ್ನು ನಮ್ಮ ಒಳ್ಳೆಯ ಕಾರ್ಯಗಳ ಮುಖಾಂತರ, 10 ಆಜ್ಞೆಗಳನ್ನು ಪಾಲಿಸುವುದ ಮುಖಾಂತರ ದೇವರ ಒಂದು ರಕ್ಷಣೆ ನಮಗೆ ದೊರಕುವುದಿಲ್ಲ ಪ್ರಿಯರೇ. ಆದರೆ ದೇವರ ರಕ್ಷಣೆ ನೋಡಬೇಕಾದ್ರೆ ನಮಗಾಗಿ ಆತನು ಒಂದು ರಕ್ಷಣೆ ಮಾರ್ಗವನ್ನು ನಮ್ಮ ಒಂದು ಒಳ್ಳೆಯ ಕಾರ್ಯಗಳ ಮುಖಾಂತರವಲ್ಲದೆ ಆತನು
ನಮಗಾಗಿ ರಕ್ಷಣೆ ಮಾರ್ಗವನ್ನು ಸಿದ್ಧ ಮಾಡಿರತಕ್ಕಂಥ ತಂದೆಯಾದ ದೇವರು ಆತನ ಕೃಪೆಯ ಮುಖಾಂತರ ಆತನ ಮೇಲೆ ನಾವು ವಿಶ್ವಾಸವಿಡುವುದರ ಮುಖಾಂತರ ಆ ಒಂದು ರಕ್ಷಣೆ ನಮಗೆ ದೊರಕುತ್ತದೆ ಎಂಬುದಾಗಿ ನಾವು ನೋಡುವುದಾಗಿದ್ದೇವೆ ಪ್ರಿಯರೇ. ಸುಂಕದವನ್ನು ಹೇಳ್ತಾ ಇದ್ದೇನೆ, ಜೀಸಸ್ ಸೀಸ್ ಮೀ, ಅಂದರೆ ಆತ ಹೇಳ್ತಾ ಇದ್ದೇನೆ ದೇವರು ನನ್ನನ್ನು ನೋಡುವನಾಗಿದ್ದಾನೆ. ಅದೇ ರೀತಿಯಲ್ಲಿ ಸಹ ನಾವು ಈ ದಿನದಲ್ಲಿ ಇದೇ ರೀತಿಯಲ್ಲಿ ಹೇಳ್ಬೋದು, ಈ ಒಂದು ಸುಂಕದವನು ಆತನಿಗೆ ಬೇಕಾದಷ್ಟು ಐಶ್ವರ್ಯ ಆತನಲ್ಲಿತ್ತು, ಬೇಕಾದಷ್ಟು ಆಳುಗಳಿದ್ದರು, ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಕರೆಸಿಕೊಳ್ಳಬಹುದಾಗಿತ್ತು. ಆದರೆ ಆತನು ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಕರೆಸಿಕೊಳ್ಳದೆ ಆತನು ಯೇಸು ಕ್ರಿಸ್ತನನ್ನು ನೋಡುವುದಕ್ಕಾಗಿ ಸ್ವತಃ ಆತನು ಬಂದಿರತಕ್ಕಂಥ ವಿಷಯ ನಾವು ವಿಶ್ಲೇಷಣೆ ಮಾಡೋದಾದರೆ, ಆತನಿಂದ ಈ ಒಂದು ವಿಷಯದಿಂದ ತಿಳಿದುಕೊಳ್ತಕ್ಕಂಥ ಮುಖ್ಯವಾದ ವಿಷಯ ನೋಡಬೇಕಾದರೆ, ಆತನು ತನ್ನಲ್ಲಿರ್ತಕ್ಕಂಥ ಆಸ್ತಿ ಅಂತಸ್ತು ಅದರ ಒಂದು ಮೇಲೆ ಆ ಒಂದು ಆಸ್ತಿ ಅಂತಸ್ತು ಮೇಲೆ ಆತನು ಗರ್ವ ಪಡೆದೆ ಎಲ್ಲವನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ನೋಡುವುದಕ್ಕಾಗಿ ಬಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ನಾನು ಭಾಳಷ್ಟು ಐಶ್ವರ್ಯವಂತನಾಗಿದ್ದೇನೆ ಮತ್ತು ಯೇಸು ಕ್ರಿಸ್ತನನ್ನು ನೋಡುವುದಕ್ಕಾಗಿ ನಾನು ಹೋಗುವ ಬದಲಾಗಿ ಯೇಸು ಕ್ರಿಸ್ತನ ನನ್ನ ಮನೆಗೆ ನಾವು ಕರೆಸ್ಕೊಳ್ಳಬಹುದು ಎಂಬುದಾಗಿ ಆತನು ತಿಳ್ಕೊಳ್ಳಬಹುದಾಗಿತ್ತು. ಆ ರೀತಿಯಲ್ಲಿ ಮಾಡದೆ ಆತನು ಯೇಸು ಕ್ರಿಸ್ತನನ್ನು ನೋಡುವುದಕ್ಕಾಗಿ ಸ್ವತಃ ಆತನು ಬಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಒಂದು ದರ್ಶನ ಪಡೆಯಬೇಕಾದರೆ, ಯೇಸು ಕ್ರಿಸ್ತನನ್ನು ನೋಡಬೇಕಾದ್ರೆ ನಾವು ನಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ವಿಷಯಗಳನ್ನು ನಾವು ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡದೆ ನಾವು ಯೇಸು ಕ್ರಿಸ್ತನ ನೋಡುವ ಒಂದು ಉದ್ದೇಶ, ಯೇಸು ಕ್ರಿಸ್ತನ ದರ್ಶನ ಪಡೆಯುವ ಒಂದು ಉದ್ದೇಶ, ಯೇಸು ಕ್ರಿಸ್ತನ ಆರಾಧನೆ ಮಾಡ್ತಕ್ಕಂಥ ಉದ್ದೇಶ, ಯೇಸು ಕ್ರಿಸ್ತನ ಮುಖಾಂತರ ಆಶೀರ್ವಾದನ ಪಡೆಯುವ ಒಂದು ಉದ್ದೇಶದಿಂದ ನಾವು ಆತನ ಸಾನ್ನಿಧ್ಯದಲ್ಲಿ ಬರುವುದಾದರೆ ಆತನು ನಮ್ಮನ್ನು ನೋಡುವನಾಗಿದ್ದಾನೆ, ನಮ್ಮ ಕಷ್ಟಗಳನ್ನು ಬಲ್ಲವನಾಗಿದ್ದಾನೆ. ನೋಡ್ತಾ ಇದ್ದೇವೆ, ಈ ಒಂದು ಸುಂಕದವನು ಯೇಸು ಕ್ರಿಸ್ತನನ್ನು ನೋಡುವ ಒಂದು ಅತಿಯಾದ ಒಂದು ಆಸೆಯಿಂದ ಬಹಳಷ್ಟು ಅಪೇಕ್ಷೆಯಿಂದ ಆತನು ಯೇಸು ಕ್ರಿಸ್ತ ನೋಡುವುದಕ್ಕಾಗಿ ಅಲ್ಲಿ ಬಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆತನಿಗೆ ಯಾವುದೇ ವಿಷಯಕ್ಕೆ ಕಡಿಮೆ ಆಗಿರಲಿಲ್ಲ. ಆತನ ಜೀವನದಲ್ಲಿ ಯೇಸು ಕ್ರಿಸ್ತನ ಒಂದು ಕಡಿಮೆ ಇದ್ದಂಥ ಕಾರಣ ಯೇಸು ಕ್ರಿಸ್ತನ ಮುಖಾಂತರ ಆ ಶಾಂತಿಯು ಯೇಸು ಕ್ರಿಸ್ತನ ಮುಖಾಂತರ ಒಂದು ಶಾಂತಿಯು ಆತನಿಗೆ ದೊರಕುತ್ತದೆ ಎಂಬುದಾಗಿ ಆತನು ನಂಬಿದ್ದಾನೆ ಅಂತ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಕೊಡ್ತಕ್ಕಂಥ ಒಂದು ಶಾಂತಿ ಆ ಒಂದು ಕುಟುಂಬದಲ್ಲಿ ಕಡಿಮೆಯಾಗಿರಬಹುದು. ಆತನಿಗೆ ನೋಡಬೇಕಾದ್ರೆ ಸಾಕಷ್ಟು ಆಸ್ತಿ ಅಂತಸ್ತು ಎಲ್ಲ ಇದ್ದವು. ಆದಾಗಿ ನೋಡಬೇಕಾದ್ರೆ ಆತನ ಜೀವನದಲ್ಲಿ ಯೇಸು ಕ್ರಿಸ್ತನ ಕೊರತೆ ಇರುವುದನ್ನು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಶಾಂತಿ ಆತನ ಮನೆಯಲ್ಲಿ ಅವಶ್ಯಕತೆ ಇರಬಹುದು. ಆದ ಕಾರಣ ನೋಡ್ತಾ ಇದ್ದೇವೆ ಆತನ ಎಲ್ಲವನ್ನು ಬಿಟ್ಟು ಯೇಸು ಕ್ರಿಸ್ತನ ನೋಡೋದಕ್ಕಾಗಿ, ಆತನಿಂದ ಆಶೀರ್ವಾದ ಪಡೆಯೋದಕ್ಕಾಗಿ ಇಲ್ಲಿ ಬಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ನಮ್ಮ ಜೀವನದಲ್ಲಿ ಸಹ ನೋಡೋದಕ್ಕಾಗಿ ಜನರ ದೃಷ್ಟಿಯಲ್ಲಿ ನಾವು ಭಾಳಷ್ಟು ಪರ್ಫೆಕ್ಟ್ ಆಗಿರ್ಬೋದು. ನೋಡೋದಕ್ಕಾಗಿ ನಮಗೆ ಯಾವುದೇ ವಿಷಯ ಕಡಿಮೆ ಇರಲಿಕ್ಕಿಲ್ಲ. ಹೌದು ಪ್ರಿಯರೇ, ಜನರ ದೃಷ್ಟಿಯಲ್ಲಿ ನೋಡುವುದಕ್ಕೆ ನಮ್ಮ ಜೀವನದಲ್ಲಿ ಏನು ಕಡಿಮೆ ಇರಲಿಕ್ಕಿಲ್ಲ. ಆದರೆ ನಮ್ಮಲ್ಲಿ ನಿಜವಾದ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಗಳಲ್ಲಿ ನಮಗೆ ಏನು ಅವಶ್ಯಕತೆ ಇದೆ ಎಂಬುದಾಗಿ ಯೇಸು ಕ್ರಿಸ್ತನು ಮಾತ್ರ ಬಲ್ಲವನಾಗಿದ್ದೇನೆ. ನನ್ನ ಪ್ರಿಯರೇ, ನಾವು ಜನರ ಮುಂದೆ ನಾವು ಮುಚ್ಚಿಡಬಹುದು, ನಮ್ಮ ಪಾಪಗಳನ್ನು, ನಮ್ಮ ಅಪರಾಧಗಳನ್ನು ಜನರ ಮುಂದೆ ನಾವು ಮುಚ್ಚಿಡಬಹುದು. ಆದರೆ ದೇವರ ಮುಂದೆ ನಮ್ಮ ಅಪರಾಧಗಳನ್ನು, ಪಾಪಗಳನ್ನು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಆತನು ನಮ್ಮನ್ನು ನೋಡುವನಾಗಿದ್ದಾನೆ, ನಮ್ಮ ಕಷ್ಟಗಳನ್ನು ಅರ್ಥವನಾಗಿದ್ದಾನೆ, ನಮ್ಮ ಒಂದು ಅವಶ್ಯಕತೆಗಳನ್ನು ಅರ್ಥವನಾಗಿದ್ದಾನೆ. ಎಲ್ಲ ವಿಷಯಗಳನ್ನು ತಿಳಿದಿರತಕ್ಕಂಥ ಆ ಯೇಸು ಕ್ರಿಸ್ತನು ಈ ದಿನದಲ್ಲಿ ನಮ್ಮನ್ನು ಕರೆಯುವುದಕ್ಕಾಗಿ ಸಿದ್ಧವಾಗಿದ್ದಾನೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಈ ಒಂದು ಸುಂಕದವನ್ನು ನೋಡಬೇಕಾದರೆ ಜಕ್ಕಾಯನು ಆತನು ಯೇಸು ಕ್ರಿಸ್ತನನ್ನು ನೋಡಬೇಕಾದ್ರೆ ಆತನಲ್ಲಿ ಎಷ್ಟೋ ವಿಧವಾದ ವೀಕ್ನೆಸ್ ಇರುವುದನ್ನು ನೋಡ್ತಾ ಇದ್ದೇವೆ. ಅಂದರೆ ಆತನಿಗೆ ಹೈಟ್ ಕಡಿಮೆ ಆಗಿತ್ತು. ಯಾಕಂದರೆ ಭಾಳಷ್ಟು ಜನರ ಗುಂಪು ಇರತಕ್ಕಂಥ ಕಾರಣ ಆ ಜನರ ಗುಂಪಿನಲ್ಲಿ ಯೇಸು ಕ್ರಿಸ್ತನ ನೋಡೋದಕ್ಕಾಗಿ ಆತನ ಒಂದು ಹೈಟ್ ಎತ್ತರ ಕಡಿಮೆ ಆಗಿರ್ತಕ್ಕಂಥ ಕಾರಣ, ಅದಕ್ಕೆ ಗಿಡ್ಡನಾಗಿರ್ತಕ್ಕಂಥ ಕಾರಣ ಆತನ ಒಂದು ಗಿಡ್ಡತನವು ಯೇಸು ಕ್ರಿಸ್ತನ ನೋಡೋದಕ್ಕಾಗಿ ಆತನಿಗೊಂದು ಅಡಚಣೆ ಆಗಿರುವುದನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಎಷ್ಟೋ ನಮ್ಮ ಕುಂದು ಕೊರತೆಗಳು ಯೇಸು ಕ್ರಿಸ್ತನ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಕೆಲವು ಅಡಚಣೆಗಳು ಇರಬಹುದು. ಆದರೆ ಆ ಒಂದು ಅಡಚಣೆಗಳಿದ್ದಾಗ್ಯೂ ಸಹ ಆತನು ಅವುಗಳ ಮೇಲೆ ಆತನ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡದೆ ನೋಡ್ತಾ ಇದೆ. ಅದಾದಂತ ನೋಡಬೇಕಾದ್ರೆ ಒಬ್ಬ ಐಶ್ವರ್ಯವಂತನು ಜನರ ನೋಡಬೇಕಾದ್ರೆ ಸುಂಕದ ಗುತ್ತಿಗೆದಾರನು, ಅಂದರೆ ನೋಡ್ತಾ ಇದ್ದೇವೆ ಸುಂಕದವರ ಒಂದು ಅಧಿಕಾರಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಸುಂಕದವರ ಮೇಲೆ ಆತನು ಒಂದು ಅಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯಕ್ತಿ. ಜನರ ಮುಂದೆ ಒಳ್ಳೆ ನೋಡ್ತಾ ಇದ್ದೇವೆ. ಜನರು ಆತನ ಯಾವ ದೃಷ್ಟಿಯಲ್ಲಿ ನೋಡ್ತಾರೋ ಅದು
ಎರಡನೇದಾಗಿ. ಆದರೆ ಮೊಟ್ಟ ಮೊದಲಾಗಿ ನೋಡ್ತಾ ಇದ್ದೇವೆ, ಆತನಿಗೆ ಒಂದು ಸಮಾಜದಲ್ಲಿ ಅದು ನೋಡ್ತಾ ಇದ್ದೇವೆ, ಆತನು ಆಸ್ತಿ ಅಂತಸ್ತು ಆಗಲಿ, ಆತನಿರ್ತಕ್ಕಂಥ ಪೊಸಿಷನ್ ನೋಡಬೇಕಾದ್ರೆ ಆತನು ಅಂದುಕೊಳ್ಬೋದು, ನಾನು ಇಷ್ಟು ಒಳ್ಳೆ ವ್ಯಕ್ತಿ, ನಾನು ಜನರ ಮುಂದೆ ನಾವು ಹೋಗಿ ಈ ರೀತಿಯಲ್ಲಿ ಆ ಗಿಡವನ್ನು ಏರಿ ಯೇಸು ಕ್ರಿಸ್ತ ನೋಡ್ತಕ್ಕಂಥ ನನಗೆ ಅಪಮಾನದ ವಿಷಯ ಎಂಬುದಾಗಿ ಆತನು ತಿಳಿದುಕೊಳ್ಬೋದು. ಆದರೆ ಆ ರೀತಿಯಲ್ಲಿ ಆತನು ತಿಳಿದುಕೊಳ್ಳಲಿಲ್ಲ. ಯೇಸು ಕ್ರಿಸ್ತನ ನೋಡೋದಕ್ಕಾಗಿ ತಾನು ಜನರ ಮುಂದೆ ಇನ್ಸಲ್ಟ್ ಆಗ್ತಕ್ಕಂಥ, ಅಪಮಾನ ಆಗ್ತಕ್ಕಂಥ ವಿಷಯನ ಸಹ ಆತನು ಯೋಚನೆ ಮಾಡಲಿಲ್ಲ. ಜನರು ನಾನು ನೋಡುತ್ತಾರೆ, ಜನರನ್ನು ನೋಡಿ ನಗಬಹುದು ಎಂಬುದಾಗಿ ಸಹ ಆತನು ಯೋಚನೆ ಮಾಡಲಿಲ್ಲ. ನನ್ನ ಪ್ರಿಯರೇ, ನಾವು ಯೇಸು ಕ್ರಿಸ್ತನ ನಮ್ಮ ಸ್ವಂತ ರಕ್ಷಣೆಯಾಗಿ ಸ್ವೀಕರಿಸಬೇಕಾದ್ರೆ ಎಷ್ಟು ಸಂದರ್ಭದಲ್ಲಿ ಜನರು ಏನು ತಿಳ್ಕೊಳ್ತಾರೆ, ಜನರ ಮುಂದೆ ನಾವು ಯೇಸು ಕ್ರಿಸ್ತನ ನಮ್ಮ ಸ್ವಂತ ರಕ್ಷಣೆಯಾಗಿ ಅಂಗೀಕರಿಸಿದಾದರೆ ಜನರು ನಮ್ಮನ್ನು ಏನು ಮಾಡ್ತಾರೆ, ಜನರು ನಮಗೆ ಏನು ಹೇಳ್ತಾರೆ ಎಂಬುದಾಗಿ, ಕೆಲವು ಜನರು ನಮ್ಮನ್ನು ಅಪಮಾನ ಮಾಡ್ತಾರೋ ಎಂಬುದಾಗಿ ಎಷ್ಟೋ ವಿಧವಾದ ರೀತಿಯಲ್ಲಿ ನಾವು ಜನರನ್ನು ನೋಡಿ ನಾವು ಅಂಜೂರಾಗಿದ್ದೇವೆ. ಆದರೆ ಸುಂಕದವನು ಜನರನ್ನು ನೋಡಿ ಆತನ ಅಂಜಲಿಲ್ಲ. ತನಗೆ ಅಪಮಾನ ಆಗಬಹುದು ಎಂಬುದಾಗಿ, ಜನರು ಆತನನ್ನು ನೋಡಿ ನಗ್ತಾರೆ ಎಂಬುದಾಗಿ, ಆತನ ಗಿಡ್ಡತನವನ್ನು ನೋಡಿ ಅವರು ಜನರು ನಗಬಹುದು ಎಂಬುದಾಗಿ ಆತನ ತಿಳಿದು ಆತನ ನಾಚಿಕೆ ಪಡಲಿಲ್ಲ. ಯೇಸು ಕ್ರಿಸ್ತನ ನೋಡುವ ಉದ್ದೇಶದಿಂದ ಆತನು ಯಾವುದೇ ವಿಧವಾದ ಎಕ್ಸ್ಕ್ಯೂಸಸ್ ಹೇಳಲಿಲ್ಲ. ಯಾವುದೇ ರೀತಿಯಲ್ಲಿ ಆತನ ಹೈಟ್ ಕಡಿಮೆ ಇದ್ದಾಗ್ಯೂ ಸಹ, ಆತನ ಗಿಡವನ್ನು ಏರಿ ಆದರೂ ಸಹ ಯೇಸು ಕ್ರಿಸ್ತನ ನೋಡಬೇಕೆಂಬುದಾಗಿ ಆತನು ಪ್ರಯಾಸ ಪಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ನಾವು ಇಷ್ಟು ಬ್ಯುಸಿಯಾಗಿರ್ತಕ್ಕಂಥ ವ್ಯಕ್ತಿ, ಸುಂಕದ ಗುತ್ತಿಗೆದಾರನಾಗಿರ್ತಕ್ಕಂಥ ವ್ಯಕ್ತಿ, ಭಾಳಷ್ಟು ಒಳ್ಳೆ ಆಫೀಸರ್ಗೆ ಆಗಿರ್ತಕ್ಕಂಥ ಒಂದು ವ್ಯಕ್ತಿ ಯೇಸು ಕ್ರಿಸ್ತನ ನೋಡೋದಕ್ಕಾಗಿ ಆತನು ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚಿತವಾಗಿ ಗಿಡವನ್ನು ಹೇಳಿ ಆತನನ್ನು ಕಾಯ್ತಾ ಇದ್ದನು. ಆದರೆ ನಾವು ನೋಡಬೇಕಾದ್ರೆ, ನಮ್ಮ ಸಭೆಗಳಲ್ಲಿ ಆರಾಧನೆ ಮಾಡೋದಕ್ಕಾಗಿ ಬರಬೇಕಾದ್ರೆ ನಾವು ಭಾಳಷ್ಟು ಲೇಟಾಗಿ ನಾವು ಆರಾಧನೆ ಆದ ನಂತರ ಆರಾಧನೆ ನಂತರ ಪ್ರಸಂಗದ ಸಂದರ್ಭದಲ್ಲಿ ಕೆಲವು ಭಾಳಷ್ಟು ಲೇಟಾಗಿ ಬರೋದನ್ನು ನೋಡ್ತಾ ಇದ್ದೇವೆ. ಆದರೆ ನೋಡ್ತಾ ಇದ್ದೇವೆ, ಇದು ಇಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾಗ್ಯೂ ಸಹ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಆತನು ಗಿಡವನ್ನು ಏರಿ ಆತನು ಯೇಸು ಕ್ರಿಸ್ತನು ಬರುವುದನ್ನು ಇಲ್ಲಿ ನೋಡ್ತಾ ಇದ್ದನು, ಕಾಯ್ತಾ ಇದ್ದಾನೆ ಎಂದು ನೋಡ್ತಾ ಇದ್ದೇವೆ. ಪ್ರಿಯರೇ, ನಾವು ಆತನಿಗೆ ಕಂಪೇರ್ ಮಾಡೋದಾದರೆ ನಾವು ಯಾವ ಒಂದು ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೇವೆ. ನಾವೊಂದು ಪರಿಸ್ಥಿತಿ ಸಹ ನಾವು ಎಷ್ಟೋ ಸಂದರ್ಭದಲ್ಲಿ ನಾವು ಆರಾಧನೆ ಮಾಡೋದಕ್ಕಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ, ನನಗೆ ಸಮಯ ಇಲ್ಲ, ನಾವು ಭಾಳಷ್ಟು ಬ್ಯುಸಿಯಾಗಿದ್ದೇವೆ, ನನಗೆ ಇವನ್ ನಮ್ಮ ಒಂದು ಪರ್ಸನಲ್ ಕೆಲಸಗಳು ಭಾಳಷ್ಟು ಉಂಟು, ನಮ್ಮ ಬಿಸ್ನೆಸ್ ಭಾಳಷ್ಟು ಉಂಟು ಎಂಬುದಾಗಿ ಭಾಳಷ್ಟು ವಿಷಯಗಳ ಮೇಲೆ ನಾವು ಹೇಳ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇದ್ದೇವೆ, ಸುಂಕದವನು ಆತನು ಎಲ್ಲವನ್ನು ಬಿಟ್ಟು ಆತನು ಯೇಸು ಕ್ರಿಸ್ತನು ನೋಡ್ತಕ್ಕಂಥ ಉದ್ದೇಶದಿಂದ ಬಂದಿರತಕ್ಕಂಥ ಕಾರಣ ಯೇಸು ಕ್ರಿಸ್ತನು ಆತನನ್ನು ನೋಡಿದನು. ಆತನ ಕಷ್ಟವನ್ನು, ಆತನ ಅಪೇಕ್ಷೆಯನ್ನು, ಆತನ ಚಿಂತೆಯನ್ನು, ಆತನ ಪ್ರಾರ್ಥನೆಯನ್ನು, ಆತನ ಒಂದು ಅವಶ್ಯಕತೆಯನ್ನು ಅರಿತಿರ್ತಕ್ಕಂಥ ಒಂದು ಯೇಸು ಕ್ರಿಸ್ತನು ಆತನನ್ನು ನೋಡಿದನ್ನು ನೋಡ್ತಾ ಇದ್ದೇವೆ. ಅದೇ ಯೇಸು ಕ್ರಿಸ್ತನು ಈ ದಿನದಲ್ಲಿ ಸಹ ಯಾವ ರೀತಿಯಲ್ಲಿ ಜಕ್ಕಾಯನನ್ನು ಯೇಸು ಕ್ರಿಸ್ತನು ನೋಡಿದನು, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ನನ್ನನ್ನು ನಿನ್ನನ್ನು ನೋಡುವನಾಗಿದ್ದಾನೆ, ನಮ್ಮ ಕಷ್ಟಗಳನ್ನು ನೋಡುವನಾಗಿದ್ದಾನೆ, ನಮ್ಮ ಸಮಸ್ಯೆಗಳನ್ನು ಬಲ್ಲವನಾಗಿದ್ದಾನೆ, ನಮ್ಮ ಚಿಂತೆಗಳನ್ನು ಬಲ್ಲವನಾಗಿದ್ದಾನೆ. ನಾವು ಆತನಿಗೆ ಆರಾಧನೆ ಮಾಡೋದಕ್ಕಾಗಿ ಯಾವುದೇ ಒಂದು ಅಡ್ಡಿ ಆತಂಕ ಬರಬಹುದು, ಆದರೆ ಆತನ ನೋಡುವ ಒಂದು ಚಪಲ, ಆತನ ಒಂದು ನಿಜವಾದ ಒಂದು ಮನಸ್ಸು ಇರುವುದಾದರೆ ದೇವರು ನಮಗೆ ಮಾರ್ಗವನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ. ಈ ಒಂದು ದೇವರು ನಮ್ಮನ್ನು ನೋಡುವನಾಗಿದ್ದಾನೆ. ಆದ ಕಾರಣ ನೋಡ್ತಾ ಇದ್ದೇವೆ, ನಮ್ಮ ಯಾವುದೇ ಕಷ್ಟ ಇದ್ದರೂ, ಯಾವುದೇ ಚಿಂತೆ ಇದ್ದರೂ, ಬಾಧೆ ಇದ್ದರೂ ನಾವು ಆತನ ಬಳಿಗೆ ಬಂದು ಆತನನ್ನು ನೋಡುವುದಾದರೆ, ಆತನನ್ನು ಆರಾಧಿಸುವುದಾದರೆ, ಆತನನ್ನು ಪ್ರಾರ್ಥಿಸುವುದಾದರೆ, ಆತನ ಒಂದು ಕರೆಯುವಿಕೆಗೆ ನಾವು ಕಿವಿಗೊಡುವುದಾದರೆ, ಈ ದಿನದಲ್ಲಿ ನೋಡ್ತಾ ಇದ್ದೇನೆ, ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಜಕ್ಕಾಯನನ್ನು ಕರೆದನು ಅದೇ ರೀತಿಯಲ್ಲಿ ನನ್ನನ್ನು ನಮ್ಮನ್ನು ಕರೆಯುವನಾಗಿದ್ದಾನೆ. ನೋಡ್ತಾ ಇದ್ದೇವೆ 5ನೇ ವಚನದ ಕೊನೆಯ ಭಾಗದಲ್ಲಿ, ಜಕ್ಕಾಯನೇ ತಟ್ಟನೆ ಇಳಿದುವ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು. ಜಕ್ಕಾಯನೇ ತಟ್ಟನೆ ಇಳಿದುವ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಿದನು. ಪ್ರಿಯರೇ, ಜಕ್ಕಾಯನ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ನೋಡೋದಕ್ಕಾಗಿ ಆತನು ಮರದ ಮೇಲೆ ಹತ್ತಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಬೇರೆ ಒಂದು ಸಪೋರ್ಟ್ ತೆಗೆದುಕೊಂಡು ಆತನು ತನ್ನ ಒಂದು ವಿಚಾರದಿಂದ ಯಾವುದು ಸರಿಯಾದದ್ದು, ಯೋಗ್ಯವಾದದ್ದು, ಅದರ ಮುಖಾಂತರ ಯೇಸು ಕ್ರಿಸ್ತನನ್ನು ನೋಡೋದಕ್ಕಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿ ನಾವು ಸಹ ಯೇಸು ಕ್ರಿಸ್ತನನ್ನು, ಅಂದರೆ ಯೇಸು ಕ್ರಿಸ್ತನ ಒಂದು ರಕ್ಷಣೆ ಪಡೆಯೋದಕ್ಕಾಗಿ ನಾವು ಎಷ್ಟು ನಮ್ಮ ಮಾರ್ಗಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ದಿನದಲ್ಲಿ ನಮ್ಮ ಒಳ್ಳೆ ಕೆಲಸಕ್ಕೆ ಮಾಡೋದ್ರ ಮುಖಾಂತರ ನಾವು ರಕ್ಷಣೆ ಪಡೆಯುತ್ತೇವೆ ಅಂತ ನಾವು ತಿಳಿದುಕೊಳ್ಳುತ್ತೇವೆ. ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ನಾವು ರಕ್ಷಣೆ ಪಡೆಯೋದಕ್ಕಾಗಿ ನಾವು ಪ್ರಯತ್ನ ಪಡುತ್ತೇವೆ. ಇಲ್ಲಿ ನೋಡ್ತಾ ಇದ್ದೇವೆ ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಜಕ್ಕಾಯನ ತಟ್ಟನೆ ಇಳಿದು ಬಾ, ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕು ಎಂದು ಅವನಿಗೆ ಹೇಳಿದನೆಂದು ನೋಡ್ತಾ ಇದ್ದೇವೆ. ಮೇಲೆ ಇರ್ತಕ್ಕಂಥ ಆ ಒಂದು ಜಕ್ಕಾಯನು ಇಳಿದು ಬರಬೇಕಾಯಿತು. ತನ್ನನ್ನು ತಾನು ನಮ್ರ ಮಾಡಿಕೊಂಡವನಾಗಿ ದೀನಭಾವದಿಂದ, ನಮ್ರತೆಯಿಂದ ಯೇಸು ಕ್ರಿಸ್ತನ
ಈ ಒಂದು ಯೇಸು ಕ್ರಿಸ್ತನ ಒಂದು ಕರೆಗೆ ಕಿವಿಗೊಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಜಕ್ಕಾಯನ ತಟ್ಟನೆ ಇಳಿದು ಬಾ ಅಂದಿರ್ತಕ್ಕಂಥ ಒಂದು ವಿಷಯವು ಬಹಳಷ್ಟು ವಿಶೇಷವಾದ ಒಂದು ವಿಷಯವಾಗಿದೆ. ಇಲ್ಲಿ ನೋಡ್ತಾ ಇದ್ದೇವೆ, ಈ ಒಂದು ಜಕ್ಕಾಯನಿಗೆ ಯೇಸು ಕ್ರಿಸ್ತನು ಕರೆದಿರ್ತಕ್ಕಂಥ ಒಂದು ವಿಷಯ ನೋಡ್ತಾ ಇದ್ದೇವೆ. ಇಟ್ ವಾಸ್ ಅ ಪರ್ಸನಲ್ ಕಾಲ್. ಆತನು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಜಕ್ಕಾಯನ ಹೆಸರನ್ನು ತೆಗೆದುಕೊಂಡು ಆತನು ಕರೆದಿರ್ತಕ್ಕಂಥ ವಿಷಯ ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯ. ಯಾಕಂದರೆ ಯೇಸು ಕ್ರಿಸ್ತನು ಜಕ್ಕಾಯನನ್ನು ಆತನು ಅರಿತಿರಲಿಲ್ಲ, ಎಂದು ಭೇಟಿಯಾಗಿರಲಿಕ್ಕಿಲ್ಲ. ಆದರೆ ಇಲ್ಲಿ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಜಕ್ಕಾಯನ ಹೆಸರನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾನೆ, ಜಕ್ಕಾಯನ ತಟ್ಟನೆ ಇಳಿದವ. ಇಟ್ ವಾಸ್ ಅ ಪರ್ಸನಲ್ ಕಾಲ್. ಎಷ್ಟೋ ಜನರಿದ್ದರು, ಆದರೆ ಯಾರಿಗೆ ಆತನಿಗೆ ಕರೀಲಿಲ್ಲ. ಆದರೆ ಜಕ್ಕಾಯನಿಗೆ ಮಾತ್ರ ಆತನ ಕರೆದು ನೋಡ್ತಾ ಇದ್ದಾರೆ. ಜಕ್ಕಾಯನಿ ತಟ್ಟನೆ ನೀನು ಇಳಿದವ ಎಂಬುದಾಗಿ ಹೇಳ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಪ್ರಿಯರೇ, ಒಂದು ವೇಳೆ ನಿಜವಾದ ಒಂದು ಮನಸ್ಸಿನಿಂದ ದೇವರ ಒಂದು ದರ್ಶನ ಪಡೆಯುವುದಕ್ಕಾಗಿ, ಆರಾಧನೆ ಮಾಡುವುದಕ್ಕಾಗಿ, ದೇವರಿಂದ ನಾವು ಕ್ಷಮಾಪಣೆ ಪಡೆಯುವುದಕ್ಕಾಗಿ, ದೇವರ ಒಂದು ರಕ್ಷಣೆ ಪಡೆಯುವುದಕ್ಕಾಗಿ ನಾವು ನಿಜವಾದ ಮನಸ್ಸಿನಿಂದ ಆತನ ಸಾನ್ನಿಧ್ಯದಲ್ಲಿ ಬಂದವರಾಗಿ ನಮ್ರತೆಯಿಂದ ನಾವು ಆತನ ಸಾನ್ನಿಧ್ಯದಲ್ಲಿ ಬರುವುದಾದರೆ ಈ ಒಂದು ಜಕ್ಕಾಯನ ಜೀವನದಲ್ಲಿ ಮಾಡಿರ್ತಕ್ಕಂಥ ಒಂದು ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಆಗ್ತಕ್ಕಂಥದ್ದು ಸಹ ನೋಡ್ತಾ ಇದ್ದೇವೆ. ಎರಡನೇ ನೋಡ್ತಾ ಇದ್ದೇವೆ, ಇಟ್ ವಾಸ್ ಅ ಪರ್ಸನಲ್ ಕಾಲ್. ಅದೇ ರೀತಿಯಲ್ಲಿ ದೇವರು ಸಹ ನನ್ನನ್ನು ವೈಯಕ್ತಿಕ ರೂಪದಲ್ಲಿ ಆತನು ನಮ್ಮನ್ನು ಕರೆಯೋನಾಗಿದ್ದಾನೆ. ಜನರಲ್ ಕಾಲ್ ಇರ್ಬೋದು, ಬೇರೆ ಇರ್ಬೋದು, ಆದರೆ ಈ ದಿನದಲ್ಲಿ ಈ ವಾಕ್ಯದ ಮುಖಾಂತರ ನಮ್ಮನ್ನು ಯೇಸು ಕ್ರಿಸ್ತನು ಕರೆಯೋನಾಗಿದ್ದಾನೆ. ಎರಡನೇ ನೋಡ್ತಾ ಇದ್ದೇವೆ, ಇಟ್ ವಾಸ್ ಅನ್ ಅರ್ಜೆಂಟ್ ಕಾಲ್. ಯಾಕಂದರೆ ಹೇಳ್ತಾ ಇದ್ದಾನೆ, ತಟ್ಟನೆ ಇಳಿದು ಬಾ. ಕೇವಲ ಆತನ ಇಳಿದು ಬಾ ಎಂಬುದಾಗಿ ಹೇಳಲಿಲ್ಲ, ಅದು ತಟ್ಟನೆ ಇಳಿದು ಬಾ ಎಂದಿರ್ತಕ್ಕಂಥ ವಿಷಯ. ಮೇಕ್ ಹೇಸ್ಟ್ ಟುಡೇ ಇಟ್ ಸೆಲ್ಫ್. ಈ ದಿನವೇ, ಇದೇ ಕ್ಷಣವೇ ಯೇಸು ಕ್ರಿಸ್ತನು ನನ್ನನ್ನು ನಿನ್ನವನ್ನು ಕರೆಯುವನಾಗಿದ್ದಾನೆ. ಆತನ ಕರೆಯುವಿಗೆ ನಾವು ಹೋಗುತ್ತವರಾಗಿ, ನಾವು ಆತನ ಒಂದು ಆಜ್ಞೆಗೆ ಅನುಸಾರವಾಗಿ ನಾವು ಆತನ ಈ ಒಂದು ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ನಾವು ಯಾವ ರೀತಿಯಲ್ಲಿ ಜಕ್ಕಾಯನು ಮರದ ಮೇಲಿಂದ ಆತನ ತಟ್ಟನ್ನು ಇಳಿದು ಬಂದನು, ನಾವು ಸಹ ಆತನನ್ನು ಸ್ವೀಕರಿಸುವುದಕ್ಕಾಗಿ ನಾವು ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯದಿರ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿ ನೋಡ್ತಾ ಇದ್ದೇವೆ. ನಾವು ನಮ್ಮ ಒಂದು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದೆಂದಾಗಿ ನಾವು ನೋಡೋದಾಗಿದ್ದೇವೆ. ಇಲ್ಲಿ ವಿಶೇಷವಾದ ರೀತಿಯಲ್ಲಿ ಜಕ್ಕಾಯನು ಯೆರಿಕೋವಿನಿಂದ ದಾಟಿ ಹೋಗ್ತಾ ಇದ್ದನು. ಅದಕ್ಕಿಂತ ಮುಂಚಿತವಾಗಿ ನೋಡ್ತಾ ಇದ್ದೇವೆ, ಒಬ್ಬ ಕುರುಡನನ್ನು ಸ್ವಸ್ಥ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇದಾದ ನಂತರ ಯೇಸು ಕ್ರಿಸ್ತನನ್ನು ಈ ಒಂದು ಯೆರಿಕೋವಿಗೆ ಮತ್ತು ಆತನು ತಿರುಗಿ ಬರಲಿಲ್ಲ, ಆತನು ಯೆರೂಸಲೇಮಿಗೆ ಹೋಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆತನು ಯೆರೂಸಲೇಮಿಗೆ ಹೋದ ನಂತರ ಆತನು ತಿರುಗಿ ಯೆರಿಕೋವಿಗೆ ಬರಲಿಲ್ಲ ಎಂದು ನೋಡ್ತಾ ಇದ್ದೇವೆ. ಅಂದರೆ ಜಕ್ಕಾಯನಿಗೆ ಇದು ಕೊನೆಯ ಯೇಸು ಕ್ರಿಸ್ತನೊಂದಿಗೆ ಒಂದು ಕೊನೆಯ ಭೇಟಿಯಾಗಿತ್ತು. ಒಂದು ವೇಳೆ ಆತನು ಜಕ್ಕಾಯನು ಯೇಸು ಕ್ರಿಸ್ತನ ಒಂದು ಕರೆಯುವಿಕೆಯನ್ನು ಆತನು ಕೇಳದೆ ಹೋಗಿರೋದಾದರೆ ಇಂಥ ಒಂದು ಚಾನ್ಸ್ ಆತನಿಗೆ ಎಂದಿಗೂ ಆತನಿಗೆ ದೊರಕುತ್ತಾ ಇರಲಿಲ್ಲ. ಅದೇ ರೀತಿಯಲ್ಲಿ ನನಗೂ ನಿನಗೂ ದೇವರು ಮತ್ತೊಂದು ಆವರ್ತಿ ಒಂದು ಚಾನ್ಸ್ ಕೊಟ್ಟಿದ್ದಾನೆ. ಆತನ ಕರೆಯುವಿಕೆಗೆ ನಾವು ಕಿವಿಗೊಡುವುದಕ್ಕಾಗಿ. ಇಟ್ ವಾಸ್ ಅ ಪರ್ಸನಲ್ ಕಾಲ್ ಆ್ಯಂಡ್ ಇಟ್ ವಾಸ್ ಅ ಅರ್ಜೆಂಟ್ ಕಾಲ್ ಆ್ಯಂಡ್ ಥರ್ಡ್ಲಿ ಇಟ್ ವಾಸ್ ಅ ಹಂಬಲ್ ಕಾಲ್. ನೋಡ್ತಾ ಇದ್ದೇವೆ, ನಾವು ಆ ಜಕ್ಕಾಯನನ್ನು ಮೇಲಿನಿಂದ ಆತನು ತಟ್ಟನೆ ಕೆಳಗೆ ಇಳಿದು ಬರುವುದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ ನಾವು ಅಂದ್ಕೊಳ್ತೇವೆ, ನಾವು ಭಾಳಷ್ಟು ಶ್ರೇಷ್ಠನು, ನನಗೆ ಯಾವುದೇ ವಿಷಯಕ್ಕೆ ಕಡಿಮೆ ಇಲ್ಲ, ಭಾಳ ಅಂತಂದರೆ ನಮಗೆ ಆಸ್ತಿ ಅಂತಸ್ತಿಗೆ ಕಡಿಮೆ ಇಲ್ಲ, ನಾವು ಸ್ಪಿರಿಚುವಲಿ ಎಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ನಮ್ಮ ಜೀವನದಲ್ಲಿ ಉಂಟು ಎಂಬುದಾಗಿ ನಾವು ಅಂದುಕೊಳ್ತೇವೆ. ಆದರೆ ಜನರ ದೃಷ್ಟಿಯಲ್ಲಿ ನಾವು ನೋಡೋದಕ್ಕಾಗಿ ಭಾಳಷ್ಟು ಶ್ರೀಮಂತರಾಗಿರ್ಬೋದು, ನೋಡೋದಕ್ಕಾಗಿ ಜನರ ದೃಷ್ಟಿಯಲ್ಲಿ ನಾವು ಭಾಳಷ್ಟು ನೀತಿವಂತರಾಗಿ ಕಾಣ್ತಾ ಇರಬಹುದು. ಆದರೆ ನಮ್ಮ ನಿಜವಾದ ಜೀವನವನ್ನು ಜನರ ಮುಂದೆ ನಾವು ಮುಚ್ಚಿಡ್ಬೋದು, ಆದರೆ ಯೇಸು ಕ್ರಿಸ್ತನ ಮುಂದೆ ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ. ಆತ ನಮ್ಮನ್ನು ನೋಡುವನಾಗಿದ್ದಾನೆ. ಎರಡನೇದಾಗಿ ಆತ ನಮ್ಮನ್ನು ಕರೆಯುವನಾಗಿದ್ದಾನೆ ನೋಡ್ತಾ ಇದ್ದೇವೆ. ಮೂರನೇದಾಗಿ, ಒಂದು ವೇಳೆ ನಾವು ಆತನ ಕರೆಯುವಿಕೆಗೆ ಹೋಗ್ಬಿಟ್ಟು ನಾವು ನಿರ್ಣಯ ತೆಗೆದುಕೊಳ್ಳೋದಾದರೆ ಯಾವ ರೀತಿಯಲ್ಲಿ ಜಕ್ಕಾಯನು ತನ್ನ ನಿರ್ಣಯವನ್ನು ತೆಗೆದುಕೊಂಡವನಾಗಿ ಆತನು ಯೇಸು ಕ್ರಿಸ್ತನನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು, ಅದೇ ರೀತಿಯಲ್ಲಿ ನಾವು ಮಾಡೋದಾದರೆ, ಆತನ ಕರೆಯುವಿಕೆಗೆ ಹೋಗ್ಬಿಡುವುದಾದರೆ ಆತನು ಯಾವ ರೀತಿಯಲ್ಲಿ ಜಕ್ಕಾಯನ ಜೀವನವನ್ನು ಬದಲಾಯಿಸಿದನು, ಅದೇ ರೀತಿಯಲ್ಲಿ ನನ್ನ ಜೀವನವನ್ನು ನಿನ್ನ ಜೀವನವನ್ನು ಬದಲಾಯಿಸಲು ಸಾಧ್ಯವಿದೆ. ಈಗಾಗಲೇ ಓದಿರ್ತಕ್ಕಂಥ ಒಂದು ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ
25ನೇ ವಚನ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಅಂದನು. ಈ ಮಾತನ್ನು ಕೇಳಿದವರು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು ಆತನು, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಅಸಾಧ್ಯವಾಗಿವೆ ಅಂದನು. ನೋಡ್ತಾ ಇದ್ದೇವೆ ಪ್ರಿಯರೇ, ಇಲ್ಲಿ ಐಶ್ವರ್ಯವುಳ್ಳ ಒಬ್ಬ ವ್ಯಕ್ತಿ, ಒಬ್ಬ ಯವನಸ್ಥನು, ಒಬ್ಬ ಅಧಿಕಾರಿಯು ಒಳ್ಳೆ ಬೋಧಕನೇ ಎಂಬುದಾಗಿ ಹೇಳಿ ನಿತ್ಯ ಜೀವ ಪಡೆಯುವುದಕ್ಕಾಗಿ ಬಂದಂಥ ಸಂದರ್ಭದಲ್ಲಿ ಆತನು ತನ್ನಲ್ಲಿ ಆಸ್ತಿ ಅಂತಸ್ತು ಇರ್ತಕ್ಕಂಥ ಕಾರಣ ತನ್ನಲ್ಲಿರ್ತಕ್ಕಂಥ ಆಸ್ತಿ ಅಂತಸ್ತನ್ನು ಜನರಿಗೆ ಆತನು ಹಂಚದೆ ಹೋಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ನೋಡುವುದಕ್ಕಾಗಿ ಜನರ ದೃಷ್ಟಿಯಲ್ಲಿ ಈ ಒಂದು ಇಬ್ಬರು ಐಶ್ವರ್ಯವಂತುಗಳ ವ್ಯಕ್ತಿ ಜಕಾಯನನ್ನು ಮತ್ತು ಈ ಒಂದು ಐಶ್ವರ್ಯವುಳ್ಳ ವ್ಯಕ್ತಿಯನ್ನು ಇಬ್ಬರನ್ನು ಕಂಪೇರ್ ಮಾಡೋದಾದರೆ ಜನರ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ಐಶ್ವರ್ಯವುಳ್ಳ ವ್ಯಕ್ತಿ ನೋಡಬೇಕಾದ್ರೆ ಭಾಳಷ್ಟು ನೀತಿವಂತನಾಗಿ ಕಾಣುತ್ತಾ ಇದ್ದಾನೆ. ಯಾಕಂದರೆ ಇಲ್ಲಿ ಆತನು ಜನರ ದೃಷ್ಟಿ ನೋಡ್ತಾ ಇದ್ದೇವೆ 10 ಆಜ್ಞೆಗಳನ್ನು ಪಾಲಿಸ್ತಕ್ಕಂಥ ವ್ಯಕ್ತಿ, ಉಪವಾಸ ಮಾಡ್ತಕ್ಕಂಥ ವ್ಯಕ್ತಿ, ಆತನ ಧರ್ಮಶಾಸ್ತ್ರವನ್ನು ಬಲ್ಲಂಥ ವ್ಯಕ್ತಿ ಆಗಿದ್ದನು ಮತ್ತು ದಾನ ಧರ್ಮವನ್ನು ಮಾಡ್ತಕ್ಕಂಥ ವ್ಯಕ್ತಿ ಆಗಿದ್ದನು. ಆದರೆ ಕೊನೆಯದಾಗಿ ನೋಡ್ತಾ ಇದ್ದೇವೆ, ಆತನು ನಿತ್ಯ ಜೀವನ ಪಡೆಯದೆ ಆತನು ಮೋರೆ ಬಾಡಿದವನಾಗಿ ಹೋಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆದರೆ ಜನರ ದೃಷ್ಟಿಯಲ್ಲಿ ಪಾಪಿಯಾಗಿರ್ತಕ್ಕಂಥ ಸುಂಕದವನು ನೋಡಬೇಕಾದರೆ ಆತನು ಯೇಸು ಕ್ರಿಸ್ತನಿಂದ ರಕ್ಷಣೆಯನ್ನು ಹೊಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ಈಗಾಗಲೇ ಓದಿರ್ತಕ್ಕಂಥ ವಿಷಯ ನೋಡ್ತಾ ಇದೆ. ಒಬ್ಬ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರತಕ್ಕಂಥದ್ದು ಬಹಳಷ್ಟು ಕಠಿಣವಾದದ್ದು. ಆದರೆ ದೇವರಿಂದ ಇದು ಸಾಧ್ಯ ಎಂಬುದಾಗಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ನೋಡಬೇಕಾದರೆ ಇದು ಸುಂಕದವರಿಗೆ ಆಗಿರ್ತಕ್ಕಂಥ ಒಂದು ರಕ್ಷಣೆಯು ಆತನ ಮನುಷ್ಯರಿಂದ ಬರ್ತಕ್ಕಂಥ ರಕ್ಷಣೆಯಲ್ಲ. ಆತನು ಮಾಡಿರ್ತಕ್ಕಂಥ ಕೆಲಸದ ಒಂದು ಕಾರಣದಿಂದ ಆತನಿಗೆ ರಕ್ಷಣೆ ದೊರಕಲಿಲ್ಲ. ಆದರೆ ಆತನ ಹೃದಯವನ್ನು ಯೇಸು ಕ್ರಿಸ್ತನು ಬಲ್ಲವನಾಗಿದ್ದನು. ಆದ ಕಾರಣ ನೋಡ್ತಾ ಇದ್ದೇವೆ ಆತನಿಗೆ ಆತನು ಯೇಸು ಕ್ರಿಸ್ತನು ತನ್ನ ಮನೆಯಲ್ಲಿ ಆತನು ಆಮಂತ್ರಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದೇನೆ, ಜಕ್ಕಾಯನ ತಟ್ಟನೆ ಹಿಡಿದು ಬಾ, ನಾನು ಇವತ್ತು ನಿಮ್ಮ ಮನೆಯಲ್ಲಿ ಹಿಡ್ಕೊಳ್ಳಬೇಕು ಎಂದು ಅವರಿಗೆ ಹೇಳಲು ಅವನು ತಟ್ಟನೆ ಹಿಡಿದು ಬಂದನು. ಅವನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವರ ಬಳಿಯಲ್ಲಿ ಇಳ್ಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರೆಂಬ ವಿಷಯವನ್ನು ನೋಡ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ಜನರ ದೃಷ್ಟಿಯಲ್ಲಿ ಪಾಪಿಯಾಗಿರ್ತಕ್ಕಂಥ ಸುಂಕದವನಿಗೆ ಇಲ್ಲಿ ರಕ್ಷಣೆ ಆಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಜನರ ದೃಷ್ಟಿಯಲ್ಲಿ ನೀತಿವಂತನಾಗಿರ್ತಕ್ಕಂಥ ಒಂದು ಯವನಸ್ಥನು ಮೂರೆ ಬಡಿದವನಾಗಿ ಆತನು ನೋಡ್ತಾ ಇದ್ದೇವೆ ದೇವರ ರಾಜ್ಯದಲ್ಲಿ ಸೇರಲಿಕ್ಕೆ ಆಗಲಿಲ್ಲ ಎಂಬುದಾಗಿ ಆತನು ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಆ ಒಂದು ವಾಕ್ಯಗಳನ್ನು ಆತನು ಪಾಲಿಸದೆ ಆತನು ದುಃಖದಿಂದ ಆತನು ತನ್ನ ಮನೆಗಳಿಗೆ ತೆರಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇವರಿಬ್ಬರನ್ನು ಕಂಪೇರ್ ಮಾಡೋದಾದರೆ ಜನರ ದೃಷ್ಟಿಯಲ್ಲಿ ಮಾತ್ರ ನಾವು ನೀತಿವಂತರಾಗಿ ಕಾಣದೆ ನಾವು ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗ್ತಕ್ಕಂಥ ಭಾಳಷ್ಟು ಮುಖ್ಯವಾದ ಒಂದು ವಿಷಯವಾಗಿದೆ ಅಂತ ನೋಡ್ತಾ ಇದ್ದೇವೆ. ನಾವು ಜನರನ್ನು ನಾವು ನಮ್ಮ ಒಳ್ಳೆಯ ಕಾರ್ಯಗಳ ಮುಖಾಂತರ ಮೋಸಪಡಿಸಬಹುದು, ನಾವು ನೀತಿವಂತರೆಂಬುದಾಗಿಂತ ನಾವು ತೋರಿಸಿಕೊಳ್ಳಬಹುದು. ಆದರೆ ನಮ್ಮ ಹೃದಯವನ್ನು ಬಲ್ಲಂಥ ದೇವರು ಸರಿಯಾದ ನಿರ್ಣಯ ತೆಗೆದುಕೊಳ್ಳೋನಾಗಿದ್ದಾನೆ. ಒಂದು ವೇಳೆ ನಾವು ಜನರು ನೋಡೋದಕ್ಕಾಗಿ ಮಾತ್ರ ನಾವು 10 ಆಜ್ಞೆಗಳನ್ನು ಪಾಲಿಸ್ತಾ ಇರ್ಬೋದು, ಜನರು ನೋಡುವ ದೃಷ್ಟಿಯಲ್ಲಿ ನಾವು ಭಾಳಷ್ಟು ನೀತಿವಂತರಾಗಿ ಕಾಣ್ತಿರ್ಬೋದು. ಆದರೆ ನಿಜವಾಗಿ ನಾವು ನಮ್ಮ ಹೃದಯವು ಯೇಸು ಕ್ರಿಸ್ತನನ್ನು ಪ್ರೀತಿಸ್ತಕ್ಕಂಥ ಒಂದು ಹೃದಯವಾಗಿದೆಯೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಅದಾದ ನಂತರ ನೋಡ್ತಾ ಇದ್ದೇವೆ ಇಲ್ಲಿ ಈ ಒಂದು ಸುಂಕದವನು ತನ್ನಲ್ಲಿರ್ತಕ್ಕಂಥ ಎಲ್ಲ ಆಸ್ತಿ ಅಂತಸ್ತು ಎಲ್ಲನೂ ನೋಡ್ತಾ ಇದ್ದೇವೆ. ಅದರಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಹಂಚುವುದಕ್ಕಾಗಿ ಆತ ಸಿದ್ಧನಾದನು. ಎರಡನೇದಾಗಿ ನೋಡ್ತಾ ಇದ್ದೇವೆ ಆತನಲ್ಲಿ ಯಾರಿಂದ ಅದರ ಅನ್ಯಾಯ ತೆಗೆದುಕೊಂಡಿರುವುದಾದರೆ ಅದಕ್ಕೆ 4 ಪಟ್ಟು ಕೊಡುವುದಕ್ಕಾಗಿ ಆತನು ಸಿದ್ಧನಾಗಿರ್ತಕ್ಕಂಥ ವಿಷಯ ನೋಡೋದಾದರೆ ಆತನು ಬದಲಾಗಿರ್ತಕ್ಕಂಥ ಮಾರ್ಪಾಟು ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಕ್ಕಂಥ ನೋಡ್ತಾ ಇದ್ದೇವೆ. ಆತನ ಜೀವನ ಸಂಪೂರ್ಣವಾದ ಬದಲಾಗಿತ್ತು. ಯೇಸು ಕ್ರಿಸ್ತನು ಆತನನ್ನು ಭೇಟಿಯಾಗುವುದಕ್ಕಿಂತ ಮುಂಚಿತವಾಗಿ ಆತನ ಜೀವನಕ್ಕೆ ಹಣವೇ ಸರ್ವಸ್ಸು ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಭೇಟಿಯಾದ ನಂತರ, ಯೇಸು ಕ್ರಿಸ್ತನಿಗೆ ಸಂಭಾಷಣೆ ಆದ ನಂತರ ಯೇಸು ಕ್ರಿಸ್ತನ ಆತನ ಮನೆಯಲ್ಲಿ ಇಳ್ಕೊಂಡಿರ್ತಕ್ಕಂಥ ಕಾಣುತ್ತಾ ಇದ್ದೇವೆ. ಆತನ ಒಂದು ಹಣದ ವಿಷಯದಲ್ಲಿ ಆತ ಇರ್ತಕ್ಕಂಥ ಒಂದು ಯೋಚನೆ ಬೇರೆ ಆಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆದರೆ ಯೇಸು ಕ್ರಿಸ್ತನ
ಈ ಒಂದು ಆಶೀರ್ವಾದ ನಾವು ಪಡಿಬೇಕಾದರೆ ಈ ಮೂರು ವಿಷಯಗಳನ್ನು ಈಗಾಗಲೇ ನೋಡಿದ್ದೇವೆ. ಯೇಸು ಕ್ರಿಸ್ತ ನನ್ನನ್ನು ನಿನ್ನನ್ನು ನೋಡುವ ಒಂದು ವ್ಯಕ್ತಿಯಾಗಿದ್ದಾನೆ, ನಮ್ಮ ಕಷ್ಟಗಳನ್ನು ಬಲ್ಲಂಥ ವ್ಯಕ್ತಿಯಾಗಿದ್ದಾನೆ. ಅದಾದ ನಂತರ ಯೇಸು ಕ್ರಿಸ್ತನು ಆ ಒಂದು ಕಷ್ಟಗಳಿಂದ, ಆ ಒಂದು ಸಮಸ್ಯೆಗಳಿಂದ, ನಮ್ಮ ಪಾಪಗಳಿಂದ ಬಿಡುಗಡೆಯನ್ನು ಕೊಟ್ಟವನಾಗಿ, ನಮ್ಮೆಲ್ಲರಿಗೆ ರಕ್ಷಣೆ ಕೊಡುವುದಕ್ಕಾಗಿ, ನಮ್ಮ ಮನೆಯಲ್ಲಿ ಇಳುಕೊಳ್ಳುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. ಅದಕ್ಕಾಗಿ ನಮ್ಮನ್ನು ಕರೆಯುವನಾಗಿದ್ದಾನೆ. ಒಂದು ವೇಳೆ ಯೇಸು ಕ್ರಿಸ್ತನ ಒಂದು ಕರೆಯುವಿಕೆಗೆ ಹೋಗಟ್ಟವರಾಗಿ ನಾವು ಯಾವ ರೀತಿಯಲ್ಲಿ ಜಕ್ಕಾಯನು ಥಟ್ಟನೆ ಇಳಿದು ಬಂದನು, ಅಂದರೆ ಇಮಿಡಿಯೇಟಾಗಿ ತನ್ನ ಒಂದು ನಿರ್ಣಯ ತೆಗೆದುಕೊಂಡನು, ಅದೇ ರೀತಿ ನಾವು ಸಹ ಈ ಒಂದು ಸಮಯವನ್ನು ನಾವು ವ್ಯರ್ಥವಾಗಿ ಕಳೆದುಕೊಳ್ಳದೆ ನಾವು ನಮ್ಮ ಒಂದು ನಿರ್ಣಯವನ್ನು ತೆಗೆದುಕೊಂಡವರಾಗಿ ಯೇಸು ಕ್ರಿಸ್ತ ನಮ್ಮ ಹೃದಯದಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ಆತನನ್ನು ಆಮಂತ್ರಿಸಿದವರಾಗಿ ನಾವು ಆತನ ಒಂದು ರಕ್ಷಣೆಯನ್ನು ಪಡೆಯುವರಾಗಿರೋಣ. ಈ ರೀತಿಯಲ್ಲಿ ಆಗಿರುವುದಾದರೆ ನಮ್ಮ ಜೀವನ ಯಾವ ರೀತಿಯಲ್ಲಿ ಜಕ್ಕಾಯನ ಜೀವನ ಬದಲಾಯಿತು, ಆತನ ಜೀವನದಲ್ಲಿ ಈ ಒಂದು ಯೇಸು ಕ್ರಿಸ್ತನ ಒಂದು ಕಾರಣ ಆತನ ಜೀವನದಲ್ಲಿ ರಕ್ಷಣೆಯ ಒಂದು ಅನುಭವ ಆಯಿತು. ಅದೇ ರೀತಿಯಲ್ಲಿ ನಾವು ಆತನ ನಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ್ದಾದರೆ ಆ ಒಂದು ರಕ್ಷಣೆಯ ಅನುಭವವು, ಆ ಸಂತೋಷವು, ಆ ಆನಂದವು ನಮಗೆ ಸಹ ದೊರೀತಕ್ಕಂಥದ್ದೆಂದು ನೋಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ಈ ದಿನದಲ್ಲಿ ನಾವು ತಿಳಿದುಕೊಳ್ತಕ್ಕಂಥ ಮುಖ್ಯವಾದ ವಿಷಯವನ್ನು ನೋಡ್ತಾ ಇದ್ದೇವೆ. ಇದು ಜನರ ದೃಷ್ಟಿಯಲ್ಲಿ ಅಸಾಧ್ಯವಾಗಿರ್ತಕ್ಕಂಥ ಕೆಲಸವಾಗಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಇದು ಸಾಧ್ಯವಾದದ್ದು. ಮತ್ತು ನಾವು ನಮ್ರತೆಯಿಂದ ಮತ್ತು ಆತನ ಮೇಲೆ ವಿಶ್ವಾಸವಿಟ್ಟವರಾಗಿ ನಿಜವಾದ ಹೃದಯದಿಂದ ನಾವು ಆತನ ದರ್ಶನ ಪಡೆಯುವುದಕ್ಕಾಗಿ, ಆತನ ವಾಕ್ಯವನ್ನು ಕೇಳುವುದಕ್ಕಾಗಿ, ಆತನಿಂದ ಆಶೀರ್ವಾದಗಳನ್ನು ಪಡೆಯುವುದಕ್ಕಾಗಿ, ಆತನಿಂದ ಕ್ಷಮಾಪಣೆಯನ್ನು ಪಡೆಯುವುದಕ್ಕಾಗಿ ನಾವು ಆತನ ಸಾನ್ನಿಧ್ಯದಲ್ಲಿ ಬರುವುದಾದರೆ ಆತನು ನಮ್ಮೆಲ್ಲರಿಗೆ ಯಾವ ರೀತಿಯಲ್ಲಿ ಜಕ್ಕಾಯನಿಗೆ ತನ್ನ ರಕ್ಷಣೆಯ ಮುಖಾಂತರ ಆ ಕುಟುಂಬಕ್ಕೆ ಸಂತೋಷ, ಆನಂದ, ಆಶೀರ್ವಾದ ಪಾಲಿಸಿದನು, ಆ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ಸಹ ದೇವರು ಕೊಡಲಿಕ್ಕೆ ಸಿದ್ಧವಾಗಿದ್ದಾನೆ. ದೇವರಿಂದ ವಾಕ್ಯಗಳನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರಿಯರೇ, ನಾವು ಪ್ರತಿ ವಾರ ನಾವು ಕರ್ತನ ಸಾನ್ನಿಧ್ಯದಲ್ಲಿ ಬಂದು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ಮತ್ತು ಕೆಲವು ಜನರು ಪ್ರಾರ್ಥನಾಪೂರ್ವಕವಾಗಿ ಕೆಲವು ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಲು ಇಷ್ಟವುಳ್ಳವರಾಗಿದ್ದಾರೆ. ಆದ ಕಾರಣ ಯಾರು ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಬೇಕೆಂಬುದಾಗಿ ಇಚ್ಛಿಸರಾಗಿದ್ದಾರೋ ಅವರೆಲ್ಲರ ಒಂದು ಕಾಣಿಕೆಗಾಗಿ ನಾನು ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಮತ್ತು ಯಾರ ಹುಟ್ಟುಹಬ್ಬವಾಗಲಿ ವಿವಾಹ ದಿನವನ್ನಾಗಲಿ ಆಚರಿಸ್ತಾ ಇದ್ದೀರೋ ಅವರಿಗಾಗಿ ಸಹ ವಿಶೇಷವಾದ ಪ್ರಾರ್ಥನೆ ಮಾಡಲ್ಪಡ್ತದೆ. ಮತ್ತು ಕೃತಜ್ಞತೆ ಕಾಣಿಕೆಯನ್ನು ಸಹ ತಾವು ಸಮರ್ಪಿಸಲು ತಾವು ಸಿದ್ಧರಾಗಿರೋದಾದರೆ ಅದಕ್ಕಾಗಿ ಸಹ ವಿಶೇಷವಾದ ಪ್ರಾರ್ಥನೆ ಮಾಡಲ್ಪಡ್ತದೆ. ನಿಮ್ಮೆಲ್ಲರಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯಲ್ಲಿ ಐಶ್ವರ್ಯನಾದ ನಮ್ಮ ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರಿನ ಪರಿಶುದ್ಧ ಆಸಲಿ ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. ವಿಶೇಷವಾದ ರೀತಿಯಲ್ಲಿ ಈ ನಿನ್ನ ಮಕ್ಕಳು ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದು ಕೃತಜ್ಞತೆಯಿಂದ ಸಮರ್ಪಿಸ್ತಕ್ಕಂಥ ಕೃತಜ್ಞತೆಯ ಒಂದು ಕಾಣಿಕೆಯನ್ನು ಸ್ವೀಕರಿಸುವ ಜೀವನದಲ್ಲಿ ಮಾಡತಕ್ಕಂಥ ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನ್ನ ವಂದಿಸಿ ನಿನ್ನ ಕೊಂಡಾಡ್ತಾ ಇದ್ದೇವೆ. ಕಾಯಿಲೆ ಕಷ್ಟಗಳಲ್ಲಿಯೂ ಚಿಂತೆ ಬಾಧೆಗಳಲ್ಲಿಯೂ ತಂದೆ ನಿನ್ನ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಿಕೊಟ್ಟದ್ದಕ್ಕಾಗಿ ನಾವು ವಂದಿಸರಾಗಿದ್ದೇವೆ. ನಿನ್ನ ಉತ್ತಮವಾದ ವಾಕ್ಯಗಳ ಮುಖಾಂತರ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಿನ್ನ ವಂದಿಸ್ತಾ ಇದ್ದೇವೆ ತಂದೆ. ವಿಶೇಷವಾದ ರೀತಿಯಲ್ಲಿ ತಂದೆ ನಮ್ಮ ಒಂದು ಸಭೆಯಲ್ಲಿ ಯಾರು ತಮ್ಮ ಹುಟ್ಟುಹಬ್ಬವನ್ನಾಗಲಿ ವಿವಾಹ ದಿನವನ್ನಾಗಲಿ ಆಚರಿಸ್ತಾ ಇದ್ದಾರೋ ಆ ಒಂದು ನಿನ್ನ ಮಕ್ಕಳನ್ನು, ಆ ಕುಟುಂಬಗಳನ್ನು ವಿಶೇಷವಾದ ರೀತಿಯನ್ನು ಆಶೀರ್ವದಿಸು. ಅವರೆಲ್ಲರ ಅವಶ್ಯಕತೆಯನ್ನು ನೀಗಿಸು. ಅವರಿಗಿರ್ತಕ್ಕಂಥ ಚಿಂತೆ ಬಾಧೆಗಳನ್ನು, ಕಾಯಿಲೆ ಕಷ್ಟಗಳನ್ನು ಅವರಿಂದ ದೂರ ಮಾಡು ತಂದೆ. ಈ ಒಂದು ಹೊಸ ದಿನವೂ ಒಂದು ಹೊಸ ವರ್ಷವೂ ತಂದೆ ಅವರಿಗೆ ಸುಖ, ಸಂತೋಷ, ಶಾಂತಿ, ಸಮೃದ್ಧಿಯನ್ನು ತರತಕ್ಕಂಥ ಒಂದು ವರ್ಷವಾಗಲೆಂಬುದಾಗಿ ತಂದೆ ಅವರ ಜೀವನದಲ್ಲಿ ಅವರ ಮುಖಾಂತರ ಅವರ ಕುಟುಂಬಗಳನ್ನು, ಒಂದು ನಮ್ಮ ಸಭೆಯನ್ನು, ನಮ್ಮ ಒಂದು ಸಮಾಜವನ್ನು ಸಹ ನೀನು ಅವರ ಮುಖಾಂತರ ಆಶೀರ್ವದಿಸಬೇಕೆಂಬುದಾಗಿ ನಾವು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮತ್ತು ಅದೇ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ನೀನು ಮಾಡತಕ್ಕಂಥ ಉಪಕಾರ ಜ್ಞಾಪಿಸಿಕೊಂಡವರಾಗಿ ಕೃತಜ್ಞತೆ ಕಾಣಿಕೆಯನ್ನು ತಂದಂಥವರ ಒಂದು ಕೃತಜ್ಞತೆ ಕಾಣಿಕೆಯನ್ನು ಸ್ವೀಕರಿಸಿ ನಾವು ಆಶೀರ್ವದಿಸಬೇಕೆಂದು ಬಿಡುತ್ತಾ ಇದ್ದೇವೆ ತಂದೆ. ನಮ್ಮ ಹೃದಯಗಳು ಕೃತಜ್ಞತೆ ತುಂಬಿವೆ ತಂದೆ. ನಮ್ಮನ್ನು ಇಷ್ಟ ವಿಧವಾದ ಚಿಂತೆ ಬಾಧೆಗಳಿಂದಲೂ ಕಾಯಿಲೆ ಕಷ್ಟಗಳನ್ನು ನಮ್ಮನ್ನು ಸಂರಕ್ಷಿಸಿದ್ದಕ್ಕಾಗಿ, ನಮ್ಮ ಜೀವನದಲ್ಲಿ ನಿನ್ನ ಆಶೀರ್ವಾದವನ್ನು ದಯಪಾಲಿಸಿದ್ದಕ್ಕಾಗಿ ನಾವು ಅನಿಸ್ತಾ ಇದ್ದೇವೆ ತಂದೆ. ಆ ನಿನ್ನ ಮಕ್ಕಳನ್ನು ಆಶೀರ್ವದಿಸುವವರ ತಂದೆ ಕಾಣಿಕೆಯನ್ನು ಸಹ ಆಶೀರ್ವದಿಸು ತಂದೆ. ಎಲ್ಲರ ಕಾಣಿಕೆಯನ್ನು ನಿನ್ನ ಸೇವೆಗಾಗಿ ಮಹಿಮೆಗಾಗಿ ಉಪಯೋಗಿಸಲು ಬೇಡುತ್ತಾ ಒಂದು ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇನ್.
ಆಲಿಸಿಗ ಜಕ್ಕಯ್ಯನ ಜೀವನ ಚರಿತ್ರೆಯ ಜೀವನ ಚರಿತ್ರೆಯ ಆಲಿಸಿಗ ಜಕ್ಕಯ್ಯನ ಜೀವನ ಚರಿತ್ರೆಯ ಜೀವನ ಚರಿತ್ರೆಯ ಸುಂಕಯೇತುತ ಜಕ್ಕಯ್ಯನು ಸೂರೆ ಮಾಡಿದ ಜನಗಳನ್ನು ಸುಂಕಯೇತುತ ಜಕ್ಕಯ್ಯನು ಸೂರೆ ಮಾಡಿದ ಜನಗಳನ್ನು ಸೂರೆ ಮಾಡಿ ಗಳಿಸಿದ ಆಸ್ತಿಯಂತಷ್ಟೆಲ್ಲವ ಆಸ್ತಿಯಂತಷ್ಟೆಲ್ಲವ ಆಲಿಸಿಗ ಜಕ್ಕಯ್ಯನ ಜೀವನ ಚರಿತ್ರೆಯ ಜೀವನ ಚರಿತ್ರೆಯ ಹಾದು ಹೋಗುವ ಕ್ರಿಸ್ತನನ್ನು ನೋಡಲು ಅಪೇಕ್ಷಿಸಿ ಹಾದು ಹೋಗುವ ಕ್ರಿಸ್ತನನ್ನು ನೋಡಲು ಅಪೇಕ್ಷಿಸಿ ಕುಳ್ಳನಾಗಿ ಕಾಣದಾಗ ಆಲದ ಮರ ಹತ್ತಿದ ಆಲದ ಮರ ಹತ್ತಿದ ಆಲಿಸಿಗ ಜಕ್ಕಯ್ಯನ ಜೀವನ ಚರಿತ್ರೆಯ ಜೀವನ ಚರಿತ್ರೆಯ ದಟ್ಟ ಜನಗಳಲ್ಲಿ ಕ್ರಿಸ್ತ ದೃಷ್ಟಿಯಿಟ್ಟು ನೋಡಿದ ದಟ್ಟ ಜನಗಳಲ್ಲಿ ಕ್ರಿಸ್ತ ದೃಷ್ಟಿಯಿಟ್ಟು ನೋಡಿದ ತುಟ್ಟ ತುದಿಯ ಮೇಲೆ ಕುಳಿತ ಜಕ್ಕಯ್ಯನ ವೀಕ್ಷಿಸಿದ ಜಕ್ಕಯ್ಯನ ವೀಕ್ಷಿಸಿದ ಆಲಿಸಿಗ ಜಕ್ಕಯ್ಯನ ಜೀವನ ಚರಿತ್ರೆಯ ಜೀವನ ಚರಿತ್ರೆಯ ಇಳಿದು ಬಾ ಜಕ್ಕಯ್ಯನೇ ನಿನ್ನ ಮನೆಯಲ್ಲಿ ಇಳಿದುಕೊಳ್ಳುವೆ ಇಳಿದು ಬಾ ಜಕ್ಕಯ್ಯನೇ ನಿನ್ನ ಮನೆಯಲ್ಲಿ ಇಳಿದುಕೊಳ್ಳುವೆ ಆಲಿಸಿದ ಕ್ರಿಸ್ತ ಕರೆಯ ಸ್ವೀಕರಿಸಿದ ಕ್ರಿಸ್ತನೋ ಆಮಂತ್ರಿಸಿದ ಪ್ರಭುವನೋ ಆಲಿಸಿಗ ಜಕ್ಕಯ್ಯನ ಜೀವನ ಚರಿತ್ರೆಯ ಜೀವನ ಚರಿತ್ರೆಯ ಆಸ್ತಿಯಲ್ಲಿ ಅರ್ಧವನ್ನು ಹಂಚಿಬಿಡುವೆ ಬಡವರಿಗೆ ಆಸ್ತಿಯಲ್ಲಿ ಅರ್ಧವನ್ನು ಹಂಚಿಬಿಡುವೆ ಬಡವರಿಗೆ ನಾಲ್ಕರಷ್ಟು ಹಿಂದೆ ಕೊಡುವೆ ಅನ್ಯಾಯದ ಹಣವನು ಅನ್ಯಾಯದ ಹಣವನು ಆಲಿಸಿಗ ಜಕ್ಕಯ್ಯನ ಜೀವನ ಚರಿತ್ರೆಯ ಜೀವನ ಚರಿತ್ರೆಯ ಅಂತಃಕರಣ ಅರಿತ ಕ್ರಿಸ್ತನು ಜಕ್ಕಯ್ಯನ ಕ್ಷಮಿಸಿದ ಅಂತಃಕರಣ ಅರಿತ ಕ್ರಿಸ್ತನು ಜಕ್ಕಯ್ಯನ ಕ್ಷಮಿಸಿದ ರಕ್ಷಣೆಯಾಯಿತು ಮನೆಗೆ ಕ್ರಿಸ್ತನು ಪ್ರಕಟಿಸಿದ ಕ್ರಿಸ್ತನು ಪ್ರಕಟಿಸಿದ ಆಲಿಸಿಗ ಜಕ್ಕಯ್ಯನ ಜೀವನ ಚರಿತ್ರೆಯ ಜೀವನ ಚರಿತ್ರೆಯ ಆಲಿಸಿಗ ಜಕ್ಕಯ್ಯನ ಜೀವನ ಚರಿತ್ರೆಯ ಜೀವನ ಚರಿತ್ರೆಯ ಪರಿಶುದ್ಧನಾದ ನಮ್ಮ ತಂದೆ ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದು ನಾವು ನಿನ್ನ ಆಶೀರ್ವದಿಸಿಕೊಡ್ತಾ ಇದ್ದೇವೆ. ನಿನ್ನ ವಾಕ್ಯ ಮುಖಾಂತರ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಾವು ನಿನ್ನ ವಂದಿಸಿ ನಿನ್ನ ಕೊಂಡಾಡ್ತಾ ಇದ್ದೇವೆ. ತಂದೆ, ನಾವು ತಿಳಿಯದ ರೂಪದಲ್ಲಿ ನಾವು ನಮ್ಮ ಸ್ವನೀತಿಯ ಮೇಲೆ ನಾವು ಆಧಾರಗೊಂಡವರಾಗಿ ತಂದೆ ನಮ್ಮ
ಆತ್ಮೀಯ ಜೀವನ ವಿಷಯದಲ್ಲಿ ನಾವು ಹೆಚ್ಚಳ ಪಡುವವರಾಗಿದ್ದೇವೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಪಾಪಗಳು ನಾವು ನೋಡದೆ ಹೋಗಿದ್ದೇವೆ, ಅರ್ಥ ಮಾಡಿಕೊಳ್ತಾ ಹೋಗಿದ್ದೇವೆ ತಂದೆ. ಯಾವ ರೀತಿಯಲ್ಲಿ ತಂದೆ ಐಶ್ವರ್ಯವುಳ್ಳ ವ್ಯಕ್ತಿಯು ತನ್ನಲ್ಲಿರ್ತಕ್ಕಂಥ ತನ್ನ ಸ್ವಂತ ಕಾರ್ಯಗಳ ಮೇಲೆ, ಪುಣ್ಯ ಕಾರ್ಯಗಳ ಮೇಲೆ ಆತನು ಭರವಸೆಯಿಟ್ಟವನಾಗಿ ಆತನು ನಿತ್ಯ ಜೀವನ ಪಡಿತಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದನು. ಆದರೆ ನಮ್ಮ ಸ್ವನೀತಿಯಿಂದ, ನಮ್ಮ ಸ್ವಂತ ಬಲದಿಂದ ನಾವು ಏನನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ತಂದೆ. ನಿನ್ನ ರಕ್ಷಣೆ ಪಡೀಲಿಕ್ಕೆ ಸಾಧ್ಯವಿಲ್ಲ ತಂದೆ. ಜಕ್ಕಾಯನಂತೆ ನಾವು ನಮ್ರ ಹೃದಯದಿಂದ ತಂದೆ ನಮ್ಮ ಸರ್ವಸ್ವವನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸುವಂತೆ ತಂದೆ. ಯಾವಾಗಲೂ ಈ ಲೌಕಿಕ ಆಸ್ತಿ ಅಂತಸ್ತಿಗಿಂತ, ಆಶೀರ್ವಾದಗಳಿಗಿಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಯಾವ ರೀತಿಯಲ್ಲಿ ಜಕ್ಕಾಯನು ನಿನಗೆ ಕೊಟ್ಟನು ತಂದೆ, ಅದೇ ರೀತಿ ನಾವು ಸಹ ತಂದೆ ನಮ್ಮ ಜೀವನದಲ್ಲಿ ಯಾವಾಗಲೂ ನಿಮಗೆ ಪ್ರಾಧಾನ್ಯತೆ ಕೊಡುವಂತೆ ನಮಗೆ ಸಹಾಯ ನೀಡಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ಯಾವ ರೀತಿಯಲ್ಲಿ ಜಕ್ಕಾಯನ ಜೀವನದಲ್ಲಿ, ಆತನ ಕುಟುಂಬದಲ್ಲಿ ರಕ್ಷಣೆ ದಯಪಾಲಿಸಿದ್ದೆವೋ ಅದೇ ರಕ್ಷಣೆಯು ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಸಹ ನಿನ್ನ ರಕ್ಷಣೆಯನ್ನು ನಾವು ಪಡೆಯುವಂತೆ, ನಾವು ನಮ್ಮ ಸ್ವಂತ ರಕ್ಷಕನಾಗಿ ನಮ್ಮ ಹೃದಯದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನಾವು ನಿಮ್ಮನ್ನು ಆಮಂತ್ರಿಸುವಂತೆ ನಮಗೆ ಸಹಾಯ ನೀಡಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ನಿನ್ನ ವಾಕ್ಯಗಳ ಪ್ರಕಾರ ಈಗೋ ಬಾಗಿಲೇ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ತನ್ನ ಬಾಗಿಲನ್ನು ತೆರೆಯುವುದಾದರೆ ನಾನು ಅವರೊಳಗೆ ಬಂದು ಊಟ ಮಾಡುವೆನು, ಅವನನ್ನೊಂದಿಗೆ ಊಟ ಮಾಡುವೆನೆಂದು ಹೇಳುವ ಪ್ರಕಾರ ತಂದೆ, ನಾವು ನಮ್ಮ ಹೃದಯದ ಬಾಗಿಲನ್ನು ತೆರೆದವರಾಗಿ ಜಕ್ಕಾಯನ ಪಾದದಲ್ಲಿ ನಾವು ನಿನ್ನನ್ನು ಸ್ವೀಕರಿಸುತ್ತಾ ಇದ್ದೇವೆ. ನಮ್ಮ ರಕ್ಷಕನಾಗಿ ನಾವು ನಿನ್ನನ್ನು ಸ್ವೀಕರಿಸುತ್ತಾ ಇದ್ದೇವೆ ತಂದೆ. ನಿನ್ನ ರಕ್ಷಣೆಯನ್ನು, ನಿನ್ನ ಕೃಪೆಯನ್ನು, ನಿನ್ನ ಶಾಂತಿಯನ್ನು ತಂದೆ ನಮಗೆ ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ. ವಿಶೇಷವಾದ ರೀತಿಯಲ್ಲಿ ತಂದೆ, ನಮ್ಮ ಸಭೆಯಲ್ಲಿ ಯಾರು ಕಾಯಿಲೆಯಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ಚಿಂತೆಯಲ್ಲಿದ್ದಾರೋ, ತಾಪತ್ರೆಯಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ವಿಧವಾದ ಸಮಸ್ಯೆಗಳಿದ್ದಾರದು ತಂದೆ, ಅವರೆಲ್ಲರ ಸಮಸ್ಯೆಗಳನ್ನು ನಿನ್ನ ಪರಿಶುದ್ಧ ಹಸ್ತದಿಂದ ಮುಚ್ಚಿ ಅವರಿಗೆ ಸ್ವಸ್ಥತೆಯನ್ನು ದಯಪಾಲಿಸು, ಅವರ ಕಷ್ಟವನ್ನು ನೀಗಿಸು, ಬೇಕಾಗಿರ್ತಕ್ಕಂಥ ಶಾಂತಿಯನ್ನು ಅವರು ದಯಪಾಲಿಸು, ಧೈರ್ಯವನ್ನು ದಯಪಾಲಿಸು. ಮತ್ತು ಅದೇ ರೀತಿಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ನಮ್ಮ ಸಭೆಯೆಲ್ಲ ಸಂಘ ಸಂಸ್ಥೆಗಳನ್ನು, ಸಂಡೇ ಸ್ಕೂಲ್, WSS, MYF ಮತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ಪರಿಶುದ್ಧ ಕೊಡ್ತಾ ಇದ್ದೇವೆ. ಅದರ ಸೂಪರಿಂಟೆಂಟ್ಗಳನ್ನು, ಸಂಡೇ ಸ್ಕೂಲ್ ಸೂಪರಿಂಟೆಂಟ್ ಮತ್ತು MYF ಪ್ರೆಸಿಡೆಂಟ್, WSS ಪ್ರೆಸಿಡೆಂಟ್, ಪ್ರತಿಯೊಬ್ಬರನ್ನು ಸಹ ಪರಿಶುದ್ಧ ಕೊಡ್ತಾ ಇದ್ದೇವೆ. ಈ ಸಂಘ ಸಂಸ್ಥೆಗಳ ಮುಖಾಂತರ ನಮ್ಮ ಸಭೆ ಯೋಗ್ಯವಾದ ರೀತಿಯಲ್ಲಿ ನಡೆಯುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ನಮ್ಮ ಯವನಸ್ಥರು ತಂದೆ ಆನ್ಲೈನ್ ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಂದೆ, ತಮ್ಮ ಒಂದು ಆನ್ಲೈನ್ ಮೀಟಿಂಗ್ಗಳು ಕಂಡಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ವಿಶೇಷವಾದ ರೀತಿಯನ್ನು ಆಶೀರ್ವದಿಸು ತಂದೆ. ಅದರ ಮುಖಾಂತರ ನಮ್ಮ ಯವನಸ್ಥರು ತಂದೆ ನೀವು ವಿಶ್ವಾಸದಲ್ಲಿ, ನಿನ್ನ ಜ್ಞಾನದಲ್ಲಿ, ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ತಂದೆ ಅವರಿಗೆ ಕೃಪೆ ನೀಡಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ನಮ್ಮ ಸಭೆಯ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಪರಿಶುದ್ಧ ಕೊಡ್ತಾ ಇದ್ದೇವೆ. ಆನ್ಲೈನ್ ಈ ಒಂದು ವರ್ಷಿಪ್ ಅನ್ನು ಸಹ ಪರಿಶುದ್ಧ ಕೊಡ್ತಾ ಇದ್ದೇವೆ. ವಿಶೇಷವಾದ ರೀತಿಯಲ್ಲಿ ಮುಂದಿನ ಒಂದು ತಂದೆ ತಿಂಗಳಲ್ಲಿ ನಾವು ಮಿಷನ್ ಆ್ಯಂಡ್ ಇವ್ಯಾಂಜಲಿಸಮ್ ಸಂಡೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಅದಕ್ಕಾಗಿ ನಾವು ಸಿದ್ಧಗೊಳ್ತಾ ಇದ್ದೇವೆ ತಂದೆ. ಆ ಒಂದು ಆರಾಧನೆ ಯೋಗ್ಯವಾದ ರೀತಿಯಲ್ಲಿ ಆರಾಧಿಸುವಂತೆಯೂ, ಅದರ ಮುಖಾಂತರ ನಾವು ನಿನ್ನ ಸೇವೆಗಾಗಿ ನಾವು ಬಲಗೊಳ್ಳುವಂತೆಯೂ ನಮ್ಮನ್ನು ತಂದೆ ನಿನ್ನ ಆತ್ಮನಿಂದ ನಮ್ಮನ್ನು ಪ್ರೇರೇಪಿಸಿ ನಡೆಸಬೇಕೆಂದು ಕೋರುತ್ತಾ ಇದ್ದೇವೆ ತಂದೆ. ಮತ್ತು ಅದೇ ರೀತಿಯಲ್ಲಿ ತಂದೆ ನಮ್ಮ ಸಭೆಯ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಆಗಲಿ, ಈ ಒಂದು ರಿನೋವೇಷನ್ ಕಾರ್ಯವನ್ನಾಗಲಿ ಪರಿಶುದ್ಧ ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯ ಯೋಗ್ಯವಾದ ರೀತಿಯಲ್ಲಿ ಜರುಗುವಂತೆ ತಂದೆ, ಯೋಗ್ಯ ಸಂದರ್ಭದಲ್ಲಿ ಹಣದ ಎಲ್ಲ ಒಂದು ಅವಶ್ಯಕತೆಗಳನ್ನು ನೀಗಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇವೆ. ನಾವು ಯೋಚಿಸ್ತಕ್ಕಂಥ ಎಲ್ಲ ವಿಷಯಗಳು ಯೋಗ್ಯವಾದ ರೀತಿಯಲ್ಲಿ ಆಗುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆ ಕೆಲಸವನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬರು ತಂದೆ ಪ್ರಾಮಾಣಿಕತೆಯಿಂದ ತಂದೆ ಆ ಒಂದು ಸೇವೆಯನ್ನು ಮಾಡುವಂತೆ, ಆ ಒಂದು ಕಾರ್ಯಗಳನ್ನು ಮಾಡಿ ಮುಗಿಸುವಂತೆ ನಿನ್ನ ಸಹಾಯ ನೀಡಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ಮುಂದಿನ ಯೋಜನೆಗಳನ್ನು ಸಹ ಕೋರ್ಡಿನೇಷನ್ ಮುಖಾಂತರ ನಾವು ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ನಿರ್ಣಯಗಳನ್ನು ಸಹ ಪರಿಶುದ್ಧ ಕೊಡ್ತಾ ಇದ್ದೇವೆ. ಪ್ರತಿಯೊಂದು ನಿರ್ಣಯಗಳು ತಂದೆ ನಿಮಗೆ ಸಮರ್ಪಕವಾಗಿಲ್ಲ ತಂದೆ. ಅದೇ ರೀತಿಯಲ್ಲಿ ತಂದೆ ಕೊರೋನಾದ ಮುಖಾಂತರ ಕಷ್ಟದಲ್ಲಿರ್ತಕ್ಕಂಥ, ರೋಗದಲ್ಲಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಉತ್ತಮದ ಆರೋಗ್ಯದಿಂದ ಪಾಲಿಸು ತಂದೆ. ನೀನು ನಮಗಾಗಿ ನಿನ್ನ ಪ್ರಾಣವನ್ನು ಕೊಟ್ಟು ತಂದೆ ನಿತ್ಯ ಜೀವನ ಕೊಡುವ ಒಂದು ದೇಶದಿಂದ ಲೋಕಕ್ಕೆ ಬಂದಿದೆ ತಂದೆ. ನಿನ್ನ ಅಪಾರವಾದ ಪ್ರೀತಿಗಾಗಿ ನಾನು ವಂದಿಸ್ತಾ ಇದ್ದೆ ತಂದೆ. ನಿನ್ನ ಪ್ರೀತಿಯನ್ನು ಅರ್ಥಕೊಳ್ಳುವಂತೆಯೂ ತಂದೆ ಈ ಲೋಕದ ಎಲ್ಲ ತಂದೆ ಪ್ರಯತ್ನ, ಈ ಲೋಕದ ಎಲ್ಲ ಒಂದು ರೀತಿಯಲ್ಲಿ ನಾವು ಪ್ರಯತ್ನ ಪಟ್ಟಾಗಿಯೂ ಸಹ ತಂದೆ ಈ ಒಂದು ಕೊರೋನಾ ಈ ಒಂದು ರೋಗದ ಮುಖಾಂತರ ನಮಗೆ ತಂದೆ ಯಾವುದೇ ವಿಧವಾದ ಸ್ವಸ್ಥತೆ ಸಿಗ್ತಾ ಇಲ್ಲ ಯೋಗ್ಯವಾದ ರೀತಿಯಲ್ಲಿ. ಆದ ಕಾರಣ ಯೋಗ್ಯವಾದ
ಒಂದು ಔಷಧ ದೊರಕುವಂತೆ ಸಹ ನಾನು ಪ್ರಾರ್ಥಿಸ್ತಾ ಇದ್ದೆ ತಂದೆ. ಅದೇ ರೀತಿಯಲ್ಲಿ ಆ ಒಂದು ಕೊರೋನಾ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವೈದ್ಯರನ್ನು ನಿನ್ನ ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೆ. ಅವರನ್ನು ಸಹ ಆಶೀರ್ವದಿಸು ಮತ್ತು ಎಲ್ಲ ವೈದ್ಯಕೀಯ ಸಿಬ್ಬಂದಿಯನ್ನು, ಪೊಲೀಸ್ ಸಿಬ್ಬಂದಿಯನ್ನು, ಎಲ್ಲ ತಂದೆ ನಮ್ಮ ಅಧಿಕಾರಿಗಳನ್ನು, ರಾಜಕೀಯ ನಾಯಕರನ್ನು, ತಂದೆ ನಿರ್ಣಯ ತೆಗೆದುಕೊಳ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ಇದರ ಮುಖಾಂತರ ತಂದೆ ನಮ್ಮ ದೇಶದಲ್ಲಿ ತಂದೆ ಈ ಒಂದು ಸಮಸ್ಯೆಗಳ ಮುಖಾಂತರ ನಮ್ಮನ್ನು ಸಂರಕ್ಷಿಸಬೇಕೆಂದು ಬಿಡುತ್ತಾ ಇದ್ದೇವೆ. ಕೆಲವು ಕಡೆ ಮಳೆ ಆಗದಾಗೆ ತಂದೆ ಎಷ್ಟು ಜನರು ಮಳೆಗಾಗಿ ಅವರು ಕಾಯ್ತಾ ಇದ್ದಾರೆ. ಅಂಥ ಸ್ಥಳಗಳಲ್ಲಿ ಮಳೆ ಆಗುವಂತೆ ನೀನು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮತ್ತು ಕೆಲಸವಿಲ್ಲದೆ ಎಷ್ಟು ಜನರು ಈ ಒಂದು ಕೊರೋನಾ ಮುಖಾಂತರ, ಲಾಕ್ಡೌನ್ ಮುಖಾಂತರ ಎಷ್ಟು ಜನರು ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕೆಲವರಿಗೆ ಸರಿಯಾದ ರೀತಿಯಲ್ಲಿ ತಂದೆ ಸಂಬಳ ಇಲ್ಲದೆ ತಂದೆ ಆರ್ಥಿಕ ದೃಷ್ಟಿಯಲ್ಲಿ ಕಷ್ಟದಲ್ಲಿರ್ತಕ್ಕಂಥ ಅಂದಿನ ಮಕ್ಕಳನ್ನು ಸಹ ವಿಶೇಷವಾಗಿ ಆಶೀರ್ವದಿಸುವ ಅವರೆಲ್ಲರ ಕಷ್ಟವನ್ನು ನೀಗಿಸಬೇಕೆಂದು ಬಿಡುತ್ತಾ ಇದ್ದೇವೆ ತಂದೆ. ಮತ್ತೊಂದು ಆವೃತ್ತಿ ನಮ್ಮ ಸಭಿಕರನ್ನು, ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ಈ ಒಂದು ನಮ್ಮ ಸಭೆಯು ನಿನಗೆ ಬೆಳಕಿನ ಸಭೆಯಾಗಿ ನಿಲ್ಲುವಂತೆಯೂ ಮಾದರಿಯ ಸಭೆಯಾಗಿ ನಿಲ್ಲುವಂತೆ ನೀನು ನಮ್ಮನ್ನು ಆಶೀರ್ವದಿಸು. ಈ ಪ್ರಾರ್ಥನೆ ಯೇಸುವಿನ ದಿವ್ಯ ಬೆಳೆದಿದ್ದು ತಂದೆ. ಆಮೇಲೆ ಪರಲೋಕ ಪ್ರಾರ್ಥನೆ ಹೇಳಿಕೊಂಡವರಾಗಿ ದೇವರ ಆಶೀರ್ವಾದ ಪಡೆಯೋಣ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ ನಾಕ್ಷಿಸಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೆಡಿಯಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲನದೇ ಸ್ವಾಮಿ. ಆಮೇನ್. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಐಕ್ಯನ ಸಹವಾಸವು ಈಗಲೇ ಯಾವಾಗಲೂ ಇಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರೊಂದಿಗೆ, ನಮ್ಮ ಎಲ್ಲ ಸಭಿಕರೊಂದಿಗೆ, ಈ ವಾಕ್ಯವನ್ನು ಕೇಳತಕ್ಕಂಥ, ನೀನು ಆರಾಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರೊಂದಿಗೆ ಸದಾ ಕಾಲ ಎಲ್ಲಗೊಂಡಿಲ್ಲ ತಂದೆಯೇ. ಆಮೇನ್. ಪ್ರೈಸ್ ದಿ ಲಾರ್ಡ್. ಜಯ ಕ್ರಿಸ್ತ.